ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಅಡಿ ತಳವಾರ್. ಸೊ ತುಂಬ ದಿನಗಳಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ VIP ಟಾಪಿಕ್ಸ್ ಫಾರ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತು ಟೈಮ್ ಬಂದಿದೆ VIP ಟಾಪಿಕ್ಸ್. ನಮಗೆ ಗೊತ್ತು, ನಾವೆಲ್ಲ ಫಿಲ್ಮ್ ಆ್ಯಕ್ಟರ್ಸ್ಗಳನ್ನು, ಹೌದಲ್ಲ ಫಿಲ್ಮ್ ಆ್ಯಕ್ಟರ್ಸ್ಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು, ಅವ್ರನ್ನೆಲ್ಲ VIP ಅಂತ ನೋಡ್ತೀವಿ. ಸೊ VIP ಸ್ಪೆಷಲ್, ಅದಕ್ಕೆ ಸ್ಪೆಷಲ್ ಗಮನವನ್ನು ಕೊಡ್ತೀವಿ. ಅದು ವೆರಿ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿರುತ್ತೆ, ಅದಕ್ಕೆ ಸ್ಪೆಷಲ್ ಗಮನ ಕೊಡ್ತೀವಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ನಾವು ಹೇಳ್ಬೋದು. ಜಾಸ್ತಿ ಫ್ರೂಟ್ ಕೊಡುವಂಥದ್ದು ಅಂದರೆ ಫ್ರೂಟ್ಫುಲ್ ಟಾಪಿಕ್ಸ್ಗಳು, ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು, ವಾಟ್ ಎವರ್ ಯು ಮೇ ಕಾಲ್. ಸೊ ಐ ಹ್ಯಾವ್ ಕಾಲ್ ದೆಮ್ VIP ಟಾಪಿಕ್ಸ್. ಸೊ ನಾವು ನಿಮಗೆ ಗೊತ್ತಿದೆ ಅನ್ಕೋತೀನಿ, ನಾಲೆಜ್ ಹಂಟರ್ಸ್ ಟೆಲಿಗ್ರಾಮ್ ಚಾನಲ್ ಇದೆ. ನಾಲೆಜ್ ಹಂಟರ್ಸ್, ಜ್ಞಾನದ ಬೇಟೆಗಾರರು. ನಾವು ಯಾವುದನ್ನು ಕೂಡ ಸುಮ್ಮನೆ ಒಪ್ಪಿಕೊಳ್ಳೋದಿಲ್ಲ. ಪ್ರತಿಯೊಂದನ್ನು ಕೂಡ ಪ್ರಶ್ನೆಯ ಮೂಲಕ ಪ್ರಶ್ನಿಸಿ ತಿಳಿದುಕೊಂಡು ಮುಂದೆ ಹೋಗ್ತೀವಿ. ಯಾವಾಗ ನಮ್ಮಲ್ಲಿ ಪ್ರಶ್ನೆಯನ್ನು ಮಾಡುವಂಥ ಒಂದು ತಾಕತ್ತು ಬರುತ್ತಲ್ಲ, ಆವಾಗ ನಾವು ರಿಯಲಿ ಎಜುಕೇಟೆಡ್ ಪೀಪಲ್ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಪ್ರಶ್ನೆಯನ್ನು ಮಾಡೋದನ್ನು ಕಲಿಯೋಣ. ಈ ಕ್ವಶನ್ ಹಿಂಗೆ ಯಾಕೆ ಬಂತು, ಈ ಟಾಪಿಕ್ಗೆ ಯಾಕೆ ಬಂತು, ಅದಲ್ಲ ಈ ಥರ ನಾವು ಕ್ವಶನ್ಗಳನ್ನು ಕೇಳಿದಾಗ ಸೊ ನಮಗೆ ಒಂದು ಐಡಿಯಾ ಬರುತ್ತೆ. ಎಕ್ಸಾಮಲ್ಲಿ ಈ ಥರ ಕ್ವಶನ್ಗಳು ಬರ್ತವೆ, ಈ ಪ್ಯಾಟ್ರನ್ ಇರುತ್ತೆ ಅನ್ನೋವಂಥದ್ದು. ಇಫ್ ಯು ವಾಂಟ್ ಮೋರ್ ಗೈಡೆನ್ಸ್, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಯು ಡೋಂಟ್ ಕನ್ಫ್ಯೂಸ್. ಪೇಯ್ಡ್ ಕೋರ್ಸ್ ಅಲ್ಲ, ಏನಲ್ಲ, ಇಟ್ ಈಸ್ ಫ್ರೀ ಆಫ್ ಕೋರ್ಸ್. ನಾನು ಕೂಡ ಬಡತನದಿಂದ ಬಂದಂಥವನು. ನನಗೂ ಕೂಡ ಲ್ಯಾಕ್ ಆಫ್ ಗೈಡೆನ್ಸ್, ತುಂಬ ಗೈಡೆನ್ಸ್ ಲ್ಯಾಕ್ ಇತ್ತು. ಯಾರು ಗೈಡ್ ಮಾಡಲಿಲ್ಲ, ಕೇಳಿದರೂ ಕೂಡ ಆವಾಗ. ಸೊ ಅದೆಲ್ಲ ನನಗೆ ಅರಿವಾಗಿದೆ. ಸೊ ಹಾಗಾಗಿ ನನ್ನಿಂದ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮ್ಗೆ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಬೇರೆ ನನಗೇನು ಲಾಭ ಇಲ್ಲ. ಜಸ್ಟ್ ನಿಮಗೇನಾದರೂ ಇದ್ದರೆ, ಜಾಯ್ನ್ ಆಗಬೇಕು ಅಂತ ಇದ್ದರೆ, ನಾಲೆಜ್ ಹಂಟರ್ಸ್ ಕರ್ನಾಟಕ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಸೊ ಕಮ್ ಟು ದಿ ಪಾಯಿಂಟ್. VIP ಟಾಪಿಕ್ಸ್ ಫಾರ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಹೇಳಿದೆ ನಾನು ನಿಮಗೆ ಆಲ್ರೆಡಿ. ವಾಟ್ ಆರ್ VIP ಟಾಪಿಕ್ಸ್? ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಗಿವ್ಸ್ ಮೋರ್ ಇಲ್ಡ್ ಟು ಕಂಪೇರಿಟಿವ್ಲಿ ಅದರ್ ಟಾಪಿಕ್ಸ್. ಒಂದು ರೂಲ್ ಇದೆ ಆ್ಯಕ್ಚುಲಿ. ಸೊ ಪ್ರಿಪೇರಿಂಗ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಲೈಕ್ UPSC, KPSC, KE, SSC, ಬ್ಯಾಂಕಿಂಗ್, ರೈಲ್ವೇಸ್, ಸ್ಟೇಟ್ PCs, ವಾಟ್ ಎವರ್ ಯು ಮೇಕ್, GD ಆಗಿರಲಿ, ನಬಾರ್ಡ್ ಆಗಿರಲಿ, ಬ್ಯಾಂಕಿಂಗ್, RBI, ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ. ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಒಂದಿಷ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದೇ ಇರ್ತವೆ. ಸೊ ಅದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಹಲವಾರು ವರ್ಷಗಳ ಪ್ರಿವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ರಿಕ್ವೈರ್ಸ್ ಎ ಫೋಕಸ್ಡ್ ಸ್ಟ್ರಾಟಜಿ ಬಿಕಾಸ್ ದ ಸಿಲೆಬಸ್ ಈಸ್ ವಾಸ್ಟ್. ಸಿಲೆಬಸ್ ಸಿಕ್ಕಾಪಟ್ಟೆ ಇರುತ್ತೆ. ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಎಕಾಲಜಿ, ಈ ಥರ ಇಂಟರ್ನ್ಯಾಷನಲ್ ರಿಲೇಷನ್ನು, ಕರೆಂಟ್ ಅಫೇರ್ಸು, ಆರ್ಟ್ ಆ್ಯಂಡ್ ಕಲ್ಚರು, ತುಂಬ ಹಿಸ್ಟ್ರಿ. ಇದೆಲ್ಲವನ್ನು ನಾವು ಏನು ಮಾಡ್ತೀವಿ, MSc ಅಥವಾ MA ಓದುವಾಗ ಜಸ್ಟ್ ಒಂದು ಸಬ್ಜೆಕ್ಟಿಗೆ ಫೋಕಸ್ ಮಾಡಿರ್ತೀವಿ. MA ಹಿಸ್ಟ್ರಿ, MA ಎಕನಾಮಿಕ್ಸು, MA ಎಕಾಲಜಿ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸು, MA ಜಿಯೋಗ್ರಫಿ, MA ಪೊಲಿಟಿಕಲ್ ಸೈನ್ಸು. ಸೊ ಈ ಥರ ಒಂದೊಂದೇ ಸಬ್ಜೆಕ್ಟ್ ಓದ್ತಾ ಇರ್ತೀವಿ. ಬಟ್ ಡಿಗ್ರಿ ಮುಗಿಸಿದಂಥವ್ರು, ಡಿಗ್ರಿ ಮೇಲೆ ಎಕ್ಸಾಮ್ಸ್ ಇವೆಲ್ಲ ಇರೋವಂಥದ್ದು. ಫ್ಯೂ ಎಕ್ಸಾಮ್ಸ್ ಆರ್ ಬೆಸ್ಟ್ ಆನ್ PUC. ಸೊ PUC ಡಿಗ್ರಿ ಕ್ವಾಲಿಫಿಕೇಷನ್ ಇರುವಂಥ ಈ ಎಕ್ಸಾಮ್ಗಳಲ್ಲಿ ಇಷ್ಟೊಂದು ಸಬ್ಜೆಕ್ಟ್ಗಳನ್ನು ನಾವು ತಿಳಿಸ್ಕೊಂಡು ಹೋಗಬೇಕು ಅಂದರೆ ಇಟ್ ರಿಕ್ವರ್ಸ್ ಲಾಟ್ ಆಫ್ ಎಫರ್ಟ್. ತುಂಬ ಎಫರ್ಟ್ ಬೇಕಾಗುತ್ತೆ, ತುಂಬ ಕಾನ್ಸಂಟ್ರೇಷನ್ನು, ಫೋಕಸ್ಸು, ಡೆಡಿಕೇಷನ್ನು ಎಲ್ಲ ಬೇಕಾಗುತ್ತೆ. ಸೊ ಇಷ್ಟೊಂದು ಟೈಮ್ ನಮ್ಮ ಹತ್ರ ಇರುತ್ತಾ? ಫಸ್ಟ್ ಆಫ್ ಆಲ್ ಬರೀ MA ಪಾಲಿಟಿ ಓದೋದಕ್ಕೆ 2 ವರ್ಷ ಬೇಕಲ್ವಾ? ಸೊ ಇಲ್ಲಿ ಡಿಗ್ರಿ ಲೆವೆಲಲ್ಲಿ ನಾವು ಇಷ್ಟೆಲ್ಲ ಸಬ್ಜೆಕ್ಟನ್ನು ಓದಬೇಕು. ಸೊ ಎಷ್ಟು ಟೈಮ್ ಬೇಕು? ಸೊ ಹಾಗಾಗಿ ನಮಗೆ ಆವಾಗ ಒಂದು ರೂಲ್ಸ್ ಗೊತ್ತಿರಬೇಕು. ಯಾವ ರೂಲ್ಸು? ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರುವಂಥ ರೂಲ್ಸ್. ಅದು ಯಾವುದು ಗೊತ್ತಾ? ದ ಪ್ರೋ ಟಿಪ್ ಅಂತ ಕರಿತೀವಿ. ಅದಕ್ಕೆ ಟಿಪ್ಸ್ ಗೊತ್ತಲ್ಲ, ಪ್ರೋ ಟಿಪ್, ಅದು 80/20 ರೂಲ್. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದಿಸ್ 80/20 ರೂಲ್ ಅನ್ನುವಂಥದ್ದು? 80/20 ರೂಲ್ ಏನಂದರೆ 80% ಆಫ್ ದಿ ಕ್ವಶನ್ಸ್ ಕಮ್ ಫ್ರಮ್ 20% ಆಫ್ ದಿ ಕೋರ್ ಟಾಪಿಕ್ಸ್. ಸೊ ಇದು ಟಾಪಿಕ್ಸ್ ಅಂತಂದರೆ ಮೇಲೆ ಕೋರ್ಗಿರ್ತವೆ 20% ಟಾಪಿಕ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಅವುಗಳಿಂದನೇ ಮೋಸ್ಟ್ ಆಫ್ ದಿ ಟೈಮ್ 80% ಆಫ್ ದಿ ಕ್ವಶನ್ಗಳು ಬರ್ತಾ ಇರ್ತವೆ. ಯಾವಾಗ ಈಚ್ ಸಬ್ಜೆಕ್ಟಲ್ಲಿ ಕೂಡ ಪಾಲಿಟಿ ಹಿಡ್ಕೊಳ್ರಿ, ಯಾವುದು ಎಕಾನಮಿ ಹಿಡ್ಕೊಳ್ರಿ, ಜಿಯೋಗ್ರಫಿ ಹಿಡ್ಕೊಳ್ರಿ, ಎಕಾಲಜಿ ಹಿಡ್ಕೊಳ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ, ವಾಟ್ ಎವರ್ ಯು ಮೇ ಟೇಕ್, ಪ್ರತಿಯೊಂದು ಸಬ್ಜೆಕ್ಟಲ್ಲಿಯೂ ಕೂಡ ಒಂದಿಷ್ಟು VIP ಟಾಪಿಕ್ಸ್ ಇದ್ದಾವೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಅವು ಜಸ್ಟ್ 20% ಆಫ್ ದಿ ಸಿಲೆಬಸ್, ಜಸ್ಟ್ 20% ಆಫ್ ದಿ ಸಿಲೆಬಸ್ ಇದ್ದರೂ ಕೂಡ ದೇ ಮೇ ಕವರ್ 80% ಆಫ್ ದಿ ಕ್ವಶನ್ಸ್ ಇನ್ ಯುವರ್ ಕ್ವಶನ್ ಪೇಪರ್. ಸೊ ನಿಮ್ಮ ಜಾಬ್ ಪಾಸ್ ಆಗೋದಕ್ಕೆ
ಅರೌಂಡ್ 60-70% ಮಾರ್ಕ್ಸ್ ತಗೊಂಡ್ರೆ ಸಾಕು. ಸೊ ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡು ಓದಿದರೆ ಈ ಥರ ನಾವು ಫೋಕಸ್ಡಾಗಿ ನಾಲೆಜಿಂದ ಸ್ಕಿಲ್ ಯೂಸ್ ಮಾಡಿಕೊಂಡು ಓದ್ಕೊಂಡ್ರೆ ನಾವು ಆರಾಮಾಗಿ ಮಾರ್ಕ್ಸನ್ನು ಫೆಚ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ ಜನರಲ್ ಮೆರಿಟಲ್ಲಿ ಪಾಸ್ ಆಗ್ಬೋದು. ಓಕೆ, ಸೊ ಇವು ಎಲ್ಲಿ ಸಿಗುತ್ತೆ ಹಾಗಾದರೆ ಈ 20% ಟಾಪಿಕ್ಸ್ ಎಲ್ಲಿ ಸಿಗ್ತವೆ ಅಂದರೆ ದಿಸ್ 20% ಟಾಪಿಕ್ಸೇ ನಾವು ಇದಕ್ಕೆ ಅದನ್ನು ಡಿಫ್ರೆಂಟ್ ನೇಮಿಂದ ಕರೀತಾರೆ. ನೀವು ಯಾವ ಹೆಸರಿಂದ ಬೇಕಾದರೂ ಕರಿಬೋದು, ದುರ್ಗಪ್ಪ, ದ್ಯಾಮಪ್ಪ, ಹನುಮಪ್ಪ, ಈ ಥರ ಡಿಫ್ರೆಂಟ್ ಹೆಸರುಗಳು ಇರ್ತವೆ. ಬಟ್ ಎಲ್ಲರೂ ಮನುಷ್ಯರೇ. ಅದೇ ಥರ ಇಲ್ಲಿ ಕೂಡ ನಾವು ಯಾವ ಹೆಸರು ಕೊಟ್ಟರು ಕೂಡ ಅವು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಲೇ ಅರ್ಥ. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ದುಡ್ಡು ಕೊಟ್ಟು ಹೋಗ್ಬೇಕಾ? ನಾವು ಈ ಕಣ್ಣು ಮುಂದೆನೇ ಇದ್ದಾವೆ. ಕಣ್ಣು ಮುಂದೆ ಇರುವಂಥ ಹಿಟ್ಟನ್ನು ತೊಗೊಂಡು ನಮಗೆ ಜಿಲೇಬಿ ಮಾಡ್ಕೊಳಕ್ಕೆ ಬಂದಿಲ್ಲ ಅಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದು ಮತ್ತೇನು ಮಾಡ್ತೀವಿ? ಎಲ್ಲ ಸ್ಪೂನ್ ಫೀಡ್ ಮಾಡಿದರೆ ನಾವು ಎದಕ್ಕೋಸ್ಕರ ಇಲ್ಲಿದ್ದೀವಿ? ಎಫರ್ಟ್ ಹಾಕಬೇಕಲ್ಲ ಸ್ವಲ್ಪ ಆದರೂ ಕೂಡ. ಸೊ ಅದಕ್ಕೋಸ್ಕರನೇ ನಾವಿದ್ದೀವಿ. ಜೊತೆಲೇ ಹೋಗೋಣ ಬನ್ನಿ ಹೆಂಗಿದ್ರೆ. ಸೊ ವೇರ್ ಟು ಐಡೆಂಟಿಫೈ VIP ಟಾಪಿಕ್ಸ್. ಈ VIP ಟಾಪಿಕ್ಸನ್ನು ಹಂಗಿದ್ರೆ ಎಲ್ಲಿ ನಾವು ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು. ಸೊ ಡೋಂಟ್ ಗೆಸ್ ವಾಟ್ಸ್ ಇಂಪಾರ್ಟೆಂಟ್, ಯೂಸ್ ದೀಸ್ ಡಾಟಾ ಡ್ರೈವನ್ ಮೆಥಡ್ಸ್. ಯಾವುದು ಇಂಪಾರ್ಟೆಂಟ್ ಗೆಸ್ ಮಾಡಬೇಡಿ. ಗೆಸ್ ಅನ್ನೋಂಥದ್ದು ಅದಕ್ಕೆ ಆಳನೂ ಇಲ್ಲ, ಅಗಲನೂ ಇಲ್ಲ, ದಿಕ್ಕೂ ಇಲ್ಲ, ದಿಸೆನೂ ಇಲ್ಲ. ಜಸ್ಟ್ ಗೆಸ್ ಅನ್ನೋವಂಥದ್ದು ರ್ಯಾಂಡಮಾಗಿ ಮಾಡುವಂಥ ಥಾಟು. ಬಟ್ ಎಜುಕೇಟೆಡ್ ಗೆಸ್ ಅಂತ ಇರುತ್ತೆ. ಎಜುಕೇಟೆಡ್ ಒಂದು ಫೋಕಸ್ಡ್ ಆದಂಥ ಹಾದಿ, ಒಂದು ಚೌಕಟ್ಟಿನ ಹಾದಿನಲ್ಲಿ ಹೋದಾಗ ನಮಗೆ ಸರಿಯಾದ ಪಾಯಿಂಟು ಸಿಗುತ್ತೆ, ಸರಿಯಾದ ನಿಲ್ದಾಣ ಸಿಗುತ್ತೆ. ಸೊ ಅದನ್ನು ನಾವು ಕಂಡುಹಿಡಿಬೇಕು. ಸೊ ದೀಸ್ ಡಾಟಾ ಡ್ರೈವನ್ ಮೆಥಡ್ಸ್ ಅಂದರೆ ಇವು ರಿಸರ್ಚ್ ಮಾಡಿ ತಿಳ್ಕೊಂಡಿರುವಂಥದ್ದು, ಸುಮ್ಮನೆ ಹೇಳ್ತಾ ಇಲ್ಲ. ಪ್ರಿವಿಯಸ್ ಒಂದು 20, 25, 30 ಇಯರ್ಸ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಒಂದು ನಮಗೆ ಲೈನ್ ಸಿಗುತ್ತೆ, ಈ ಪ್ಯಾಟ್ರನಲ್ಲಿ ಇದಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ನಮಗೆ ಗೊತ್ತಾದರೆ ಅದನ್ನು ನಾವು ಕಂಡು ಹಿಡಿದ್ರೆ ಆರಾಮಾಗಿ ಸಲೀಸಾಗಿ ಓದ್ಕೋಬೋದು ಅನ್ನುವಂಥದ್ದು. ಸೊ ನಿಮಗೆ 25, 30 ಇಯರ್ಸ್ ಕ್ವಶನ್ ಪೇಪರ್ಗಳನ್ನು ನೋಡಿ ಕಲಿಯೋದಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ನಿಮಗೆ ನಾವು ಹೇಳ್ಕೊಡೋದಕ್ಕೆ ಇಲ್ಲಿದ್ದೀವಿ. ಸೊ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ದಯವಿಟ್ಟು. ಏನಂದರೆ ಫಸ್ಟ್ ಎಕ್ಸಾಮ್ ಅನಲೈಸಿಸ್ ವಿಡಿಯೋಸ್. ನಾವೇನು ಮಾಡಿಬಿಡ್ತೀವಿ, ಆ ಮೂವಿ ಟ್ರೈಲರ್ ಬಂತು, ಈ ಮೂವಿ ಕಾಮಿಡಿ ವಿಡಿಯೋ ನೋಡಿದ್ವಿ, ಫೈಟಿಂಗ್ ನೋಡಿದ್ವಿ, ಆ ಥರ ನೋಡಿದ್ವಿ, ಇದನ್ನು ನೋಡಿದ್ವಿ ಮಾಡ್ತೀವಿ. ನೀವು ಕಾಂಪಿಟೇಟಿವ್ ಫೀಲ್ಡ್ ಬಂದಿದ್ದೀರಾ ಅಂದರೆ ಅದೊಂಥರ ಧ್ಯಾನ, ತಪಸ್ಸು ಇದ್ದಂಗೆ. ಆ ತಪನ ಹೆಂಗಿರಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ವಾಲೇಬಾರ್ದು, ನಿಮ್ಮ ಆ ಫೋಕಸನ್ನು ಕಳ್ಕೊಳ್ಳೇಬಾರ್ದು. ಸೊ ಹಾಗಿದ್ರೆ ಏನು ಮಾಡಬೇಕು ಗೊತ್ತಾ? ಪ್ರತಿಯೊಂದು ಎಕ್ಸಾಮು ಏನು ನಡೀತವೆ ನಿಮ್ಮದೊಂದು ಲಿಸ್ಟ್ ಮಾಡ್ಕೋಬೇಕು. ಒಂದು ಲಿಸ್ಟ್ ಪೇಪರಲ್ಲಿ ಒಂದು ಲಿಸ್ಟ್ ಇಟ್ಕೋಬೇಕು. ಏನು 2026 ಜನವರಿನಲ್ಲಿ ಏನೇನು ಎಕ್ಸಾಮ್ ಇದ್ದಾವೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿದ್ದಾವೆ. ಸೊ ಅದೇ ಥರ ಫೆಬ್ಬು, ಮಾರ್ಚು, ಈ ಥರ ಪ್ರತಿಯೊಂದು ಮಂತ್ಗೂ ಕೂಡ ಇಟ್ಕೋಬೇಕು ಯಾವ್ಯಾವ ಎಕ್ಸಾಮ್ ಇದ್ದಾವೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಸೊ ಆ ಡೇಟ್ ಗೊತ್ತಿರುತ್ತಲ್ಲ ನಿಮಗೆ, ಈ ಮಂತಲ್ಲಿ ಈ ಡೇಟಲ್ಲಿ ಎಕ್ಸಾಮ್ ಇದೆ ಅಂತ. ಅದು ಮುಗಿದ ಕೂಡಲೇ ಯಾರೋ ಒಂದು ಇನ್ಸ್ಟಿಟ್ಯೂಟ್ ಅವರು ಮಾಡ್ತಾರೆ, ಎಕ್ಸಾಮಿಂದು ಪೇಪರ್ ತೊಗೊಂಡು ಅನಾಲಿಸಿಸ್ ವಿಡಿಯೋ ಮಾಡ್ತಾರೆ. ಸೊ ನೀವು ಆ ಅನಾಲಿಸಿಸ್ ವಿಡಿಯೋವನ್ನು ನೋಡಬೇಕು. UPSC ಎಕ್ಸಾಮ್ ಆಗಿರಲಿ, KPSC ಆಗಿರಲಿ, KE ಆಗಿರಲಿ, CGL, IBPS, ವಾಟ್ ಎವರ್ ಯಾವುದೇ ಎಕ್ಸಾಮ್ ಆಗಿರಲಿ, ಈ ಅನಾಲಿಸಿಸ್ ವಿಡಿಯೋವನ್ನು ನೀವು ನೋಡಬೇಕು. ನೆಕ್ಸ್ಟ್ ಸಿಲೆಬಸ್ PYQ ಕಂಪ್ಯಾರಿಸನ್. ನಿಮ್ಮ ಕಡೆ ನೀವು ಯಾವ ಎಕ್ಸಾಮ್ ಬರೀತಿರಲ್ಲ ಆ ಎಕ್ಸಾಮಿಂದು ಸಿಲೆಬಸ್ ಇರಬೇಕು ಕೈಯಲ್ಲಿ. ಆ ಸಿಲೆಬಸ್ ಪ್ರಿಂಟ್ ತೊಗೊಂಡು ನೀವು ಓದ್ತಿರಲ್ಲ, ಲೈಬ್ರರಿನಲ್ಲಿದ್ದರೆ ಆ ಕ್ಯೂಬಿಕಲ್ಲಿ ರೂಮಲ್ಲಿ ಓದ್ತಾ ಇದ್ದರೆ ಆ ಗೋಡೆ ಮೇಲೆ ಅದನ್ನು ಹಚ್ಚಿ. ಅದೇ ಥರ ಪಕ್ಕದಲ್ಲಿ ನೀವು ಯಾವ ಎಕ್ಸಾಮ್ ಓದ್ತಾ ಇದ್ದೀರಲ್ಲ ಆ ಎಕ್ಸಾಮಿನ PYQ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅದೇ ಎಕ್ಸಾಮ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದು ಗ್ರೂಪ್ ಸಿ ಎಕ್ಸಾಮ್ ಅಂತ ಅಂದ್ಕೊಳ್ಳಿ. ಸೊ ಗ್ರೂಪ್ ಸಿ KA ನಡೆಸಿದಂಥ ಈ ಮುಂಚೆ ಏನೇನು ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್ ನಡೆದವಲ್ಲ ಅದ್ರ ಕಮ್ಯುನಿಕೇಷನ್ ಪೇಪರ್ ಆ್ಯಂಡ್ GS ಪೇಪರ್ ನಿಮ್ಮ ಕಡೆ ಇರಬೇಕು. ಅವೇ ನಿಮಗೆ ಭಗವದ್ಗೀತೆ, ಅವೇ ನಿಮಗೆ ಬೈಬಲ್ಗಳು. ಅದರಲ್ಲಿ ನಿಮಗೆ ತುಂಬ ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಕೈಯಲ್ಲಿ ಯಾವಾಗಲೂ PYQಗಳು ಇರಬೇಕು, ಸಿಲೆಬಸ್ ಇರಲೇಬೇಕು. ಓಕೆ, ಅಟ್ಲೀಸ್ಟ್ 5 to 10 ಇಯರ್ಸ್ ಇರಲೇಬೇಕು. ಅಟ್ಲೀಸ್ಟ್ 10 ಇಯರ್ಸ್ ಇಟ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಐಡೆಂಟಿಫೈ ದ ಪ್ಯಾಟರ್ನ್. ಇದು ಹಿಂಗೆ ಹೋಗ್ತಾ ಇದೆಯಾ. ಸೊ ಪ್ಯಾಟ್ರನ್ ಯಾವ ಸಬ್ಜೆಕ್ಟಲ್ಲಿ ಯಾವ ಥರ ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ನೋಡೋಕ್ಕೆ. ಸೊ ವೇಟೇಜ್ ಟೇಬಲ್ಸ್. ಸೊ ಸಬ್ಜೆಕ್ಟ್ ವೈಸ್ ವೇಟೇಜ್ ಚಾರ್ಟ್ಸ್ ಹೇಳಿದ್ನಲ್ಲ, ಒಂದು ಬುಕ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಈ ವರ್ಷದ ಕ್ವಶನ್ ಪೇಪರ್ ಇದು ಕ್ವಶನ್ ಪೇಪರ್ ಯಾವ ವರ್ಷದ್ದು, ಫಾರ್ ಎಕ್ಸಾಂಪಲ್ UPSC ಕ್ವಶನ್ ಪೇಪರ್ ಪ್ರಿಲಿಮ್ಸ್ 2026 ಇಲ್ಲಿ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಎಕಾಲಜಿ, ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ಬಂದು
ನೆಕ್ಸ್ಟ್ 27 ಎಷ್ಟು ಬಂದವು. ಸೊ ಈ ಥರ ಪ್ರತಿ ವರ್ಷದ್ದು ಈ ಥರ ಹಾಕ್ಕೊಂಡು ಹೋಗಬೇಕು. ನಿಮ್ಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟಿಂದ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದ್ದಾವೆ, ಯಾವ ಸಬ್ಜೆಕ್ಟಿಂದ ನಾನು ಫೋಕಸ್ ಮಾಡಬೇಕು ಅನ್ನೋವಂಥದ್ದು. ಸೊ ಇದು ಮ್ಯಾಕ್ರೋ ಲೆವೆಲ್ಗೆ, ಇದು ಮ್ಯಾಕ್ರೋ ಲೆವೆಲ್ ಅಂದರೆ ದೊಡ್ಡದಾಗಿ ಅನ್ನೋವಂಥದ್ದು. ಇನ್ನೊಂದು ಡೀಪಾಗಿ ಹೋಗ್ಬೇಕಂದ್ರೆ ಮೈಕ್ರೋ ಲೆವೆಲ್ ಅಂತ ಇರುತ್ತೆ. ಮೈಕ್ರೋ ಲೆವೆಲ್ ಅಂದರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ನೋಡ್ಕೊಂಡ್ವಿ. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಕ್ವಶನ್ ಬರ್ತಾ ಇದ್ದಾವೆ, ಅಂದರೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು ಅನ್ನೋವಂಥದ್ದು. ಮೈಕ್ರೋ ಲೆವೆಲಲ್ಲಿ ಈಚ್ ಸಬ್ಜೆಕ್ಟಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಬರ್ತಾ ಇದ್ದಾವೆ ಅನ್ನೋವಂಥದ್ದು, ಯಾವ ಟಾಪಿಕ್ ಮೇಲೆ ಕ್ವಶನ್ ಬರ್ತಾ ಇದ್ದಾವೆ, ಯಾವ ಥರ ಕ್ವಶನ್ ಬರ್ತಾ ಇದ್ದಾವೆ, ಯಾವ ಪ್ಯಾಟ್ರನಲ್ಲಿ ಕ್ವಶನ್ ಬರ್ತಾ ಇದ್ದಾವೆ ಅನ್ನೋವಂಥದ್ದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ನಾವು VIP ಟಾಪಿಕ್ಸ್ ಅಂತ ಹೇಳೋದು. ಸಬ್ಜೆಕ್ಟಲ್ಲಿರುವಂಥ ಪ್ರತಿಯೊಂದು ಸಬ್ಜೆಕ್ಟಲ್ಲಿಯೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಸೊ ಜಾಸ್ತಿ ಅದ್ರ ಬಗ್ಗೆನೇ ಕ್ವಶನ್ಗಳು ಬರ್ತಾ ಇರ್ತವೆ. ಸೊ ಅವುಗಳಿಗೆ ನಾವು VIP ಟಾಪಿಕ್ಸ್ ಅಂತ ಹೇಳ್ತೀವಿ. ಸೊ ವೇರ್ ಟು ರೀಡ್ ಆ್ಯಂಡ್ ಪ್ರಿಪೇರ್, ಈ VIP ಟಾಪಿಕ್ಗಳನ್ನು ಎಲ್ಲಿಂದ ನಾವು ತೊಗೋಬೇಕು, ಏನು ಓದಬೇಕು ಅನ್ನೋವಂಥದ್ದು. ಸೊ ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್, ಮ್ಯಾಥ್ಸ್ ಅಥವಾ ರೀಸನಿಂಗು ಪ್ರಾಕ್ಟೀಸ್ ಮಾಡೋದು ಹೆಂಗೆ, ಯೂರಿಯಸ್ GK ಪೇಪರ್ಸ್, GK ಒಳಗೆ GS ಪೇಪರ್ಸ್ ಎಲ್ಲ ಬರ್ತವೆ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ವಾಟ್ ಎವರ್. ನಿಮ್ಗೆ ಆಲ್ರೆಡಿ ಗೊತ್ತು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋವಂಥವ್ರು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನೇನು ಸಬ್ಜೆಕ್ಟ್ ಇದ್ದಾವೆ ಅನ್ನೋವಂಥದ್ದು. ಓಕೆ, ನಿಮ್ಮ ಕಡೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಸೆಟ್ ಇರಬೇಕು, ಪದೇ ಚೇಂಜ್ ಮಾಡ್ತಾ ಇರಬಾರ್ದು. ಇದನ್ನು ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಇದನ್ನು ಸ್ಟ್ರಿಕ್ಟಾಗಿ ನೀವು ತೊಗೊಳ್ಳೇಬೇಕು. ಯಾವುದು ಕನ್ನಡ ಮೀಡಿಯಮಲ್ಲಿ ಆದರೂ ಓದಿ, ಇಂಗ್ಲೀಷ್ ಮೀಡಿಯಮಲ್ಲಿ ಆದರೂ ಓದಿ, ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಗಳು ಲಿಸ್ಟ್ ಇರಲೇಬೇಕು. ಆ ಲಿಸ್ಟನ್ನು ಬಿಟ್ಟು ನೀವು ಬೇರೆ ಯಾವ ಪುಸ್ತಕಗಳನ್ನು ಪದೇ ಚೇಂಜ್ ಮಾಡಬಾರ್ದು. ಅದಕ್ಕೆ ನೀವು ಸೀಮಿತ ಆಗಬೇಕು. ಆ ಬುಕ್ಕಲ್ಲಿ ಏನೋ ಕಡಿಮೆ ಇದ್ರೂ ಕೂಡ ನೀವು ಅದನ್ನು ಅಪ್ಡೇಟ್ ಅಲ್ಲೇ ಮಾಡ್ಕೋಬೇಕು, ಆ ಬುಕ್ಕಲ್ಲೇ ಅಪ್ಡೇಟ್ ಮಾಡ್ಕೋಬೇಕು. ಸ್ವಲ್ಪ ಸಲ 3-4 ಸಲ ಆ ಬುಕ್ಕನ್ನು ಓದಿದ ಮೇಲೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮೈಕ್ರೋ ನೋಟ್ಸ್ ಮಾಡ್ಕೋಬೇಕು. ಇವು ಶಾರ್ಟ್ ನೋಟ್ಸ್ ಅಂತಲೂ ಕರೀತಾರೆ. ಸೊ ಪ್ರತಿಯೊಂದು GS ನಿಮ್ಗೆ ಗೊತ್ತು ಸಬ್ಜೆಕ್ಟ್ಗಳು, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಕನ್ನಡದಲ್ಲಿ ರಾಜ್ಯಶಾಸ್ತ್ರ, ಓಕೆ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಪರಿಸರ ವಿಜ್ಞಾನ, ಈ ಥರ ಸಬ್ಜೆಕ್ಟ್ ಇದಾವಲ್ಲ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ನಿಮ್ಮಲ್ಲಿ ಕನ್ನಡ ಮೀಡಿಯಮ್ ಬುಕ್ಸು, ನೀವು ಯಾವುದು ಓದ್ತಿರಲ್ಲ ಅದು ಕನ್ನಡ ಮೀಡಿಯಮ್ ಆದರೂ ಆಗಿರಲಿ, ಇಂಗ್ಲೀಷ್ ಮೀಡಿಯಮ್ ಆದರೂ ಆಗಿರಲಿ. ಸೊ ನಿಮಗೆ ಅದು ಗೊತ್ತಿರಬೇಕು, ಯಾವ ಸಬ್ಜೆಕ್ಟು ಯಾವ ಬುಕ್ ಸ್ಟ್ಯಾಂಡರ್ಡ್ ಬುಕ್ಕು ಅಂತ. ಪದೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಲ್ಲನ್ನು ಹೊಡಿಬೇಕು ಅಂದರೆ ಸುತ್ತಿಗೆಯಿಂದ 10 ಸಲ ಹೊಡೆದ ಮೇಲೆ ಯಾಕೋ ಇದು ಹೊಡಿತಿಲ್ಲ ಅಂತ ಅದನ್ನು ಬಿಟ್ಟು ಈ ಕಡೆ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ನೀವು ಮತ್ತೆ 20 ಸಲ ಹೊಡಿಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ 10 ಸಲ ಹೊಡೆದ್ಬಿಟ್ಟಿರ್ತೀರ, ಇನ್ನೊಬ್ಬ ಯಾವನೇ ಬಂದು ಇದಕ್ಕೆ ಜಸ್ಟ್ ಎರಡೇ ಏಟ್ ಹೊಡೆದು ಕೂಡಲೇ ಹೊಡೆದು ಹೋಗುತ್ತೆ. ಬಟ್ ನೀವು ಇಲ್ಲಿ 20 ಸಲ ಹೊಡಿಬೇಕಾಗಿರುತ್ತೆ. ಸೊ ಹಾಗಾಗಿ ಪದೇ ಸಬ್ಜೆಕ್ಟನ್ನು ಅಥವಾ ಪದೇ ಬುಕ್ಕನ್ನು, ಸ್ಟ್ಯಾಂಡರ್ಡ್ ಬುಕ್ಕನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ರೀಡ್ ಒನ್ ಬುಕ್ 10 times rather than reading 10 books one time. ಓಕೆ, ಒಂದು ಬುಕ್ಕನ್ನು 10 ಸಲ ಓದೋದೇ ಇಂಪಾರ್ಟೆಂಟು, 10 ಬುಕ್ಕನ್ನು 1 ಸಲ ಓದೋದಲ್ಲ. ಸೊ ನೀವು ಇಲ್ಲಿ PhD ಮಾಡೋಕ್ಕೆ ಬಂದಿಲ್ಲ, ಜಸ್ಟ್ ಎಕ್ಸಾಮ್ ಪಾಸ್ ಮಾಡ್ಕೊಳಕ್ಕೆ ಬಂದಿದ್ದೀರಾ. ಆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕಲ್ಲ ಅದನ್ನು ನೀವು ತೊಗೋಬೇಕು. ಓಕೆ, ಕರೆಂಟ್ ಅಫೇರ್ಸ್ ನಾನು ಮೊನ್ನೆ ಹೇಳಿದ್ದೆ ಲೈವ್ ಕ್ಲಾಸ್ ತೊಗೊಂಡಾಗ. ಸೊ ಸ್ಟ್ಯಾಟಿಕ್ GK ಬುಕ್ಸ್ ಹೇಳಿದ್ನಲ್ಲ, ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ನಿಮ್ಮ ಕಡೆ ಇರಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆ ಬೇಸಿಕ್ಸ್ ಗೊತ್ತಿರಬೇಕು. ಅಂದರೆ NCERT ಕ್ಲಾಸ್ 6th 10th ಆರ್ 12th ವಾಟ್ ಎವರ್, ಇದು ನಿಮ್ಮ ಕಡೆ ಇರಲೇಬೇಕು, ಅಥವಾ ಇದು ನೀವು ಓದ್ಕೊಂಡಿರಲೇಬೇಕು. ಸೊ ನೀವು ಆಲ್ರೆಡಿ ವೆಟ್ರನ್ ಆಗಿದ್ದರೆ, ಅಂದರೆ ಈಗ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ 2-3 ವರ್ಷ ಓದಿರ್ತೀರ ಅಂತ ಅನ್ಕೋತೀನಿ NCERT ಬುಕ್ಸ್ಗಳನ್ನು. ಸ್ಟೇಟ್ ಎಕ್ಸಾಮ್ಗಳಲ್ಲಿ ಓದುವಂಥವ್ರು, ಸರ್ NCERT ಇಂಗ್ಲೀಷ್ ಥರ ಅರ್ಥ ಆಗಲ್ಲ ಸರ್. ನೀವು DCERTs ಕರ್ನಾಟಕ ಟೆಕ್ಸ್ಟ್ ಬುಕ್ ಇದ್ದಾವಲ್ಲ, 6ನೇ ಕ್ಲಾಸಿಂದ 12th ಬುಕ್ಸ್ ಇದ್ದಾವಲ್ಲ, ಅದನ್ನು ಓದಬೇಕು. ಸೊ ಅದನ್ನು ಕೂಡ ನೀವು ಪೂರ್ತಿ ಲೈನ್ ಟು ಲೈನ್ ಓದ್ಕೊಂಡು ಹೋಗೋ ಆ ಥರ ಇಲ್ಲ. ಅಲ್ಲಿಯೂ ಕೂಡ ಆ ಥಿಯರಾಟಿಕಲ್ ಇರುತ್ತೆ, ಒಂದಿಷ್ಟು ಕಾನ್ಸೆಪ್ಟ್ಗಳು ಥಿಯರಾಟಿಕಲ್ ಇದ್ದಾವೆ, ಅವುಗಳು ನೀಡಿಲ್ಲ. ಅವುಗಳೆಲ್ಲ ಹೈಯರ್ ಎಜುಕೇಷನ್ಗೋಸ್ಕರ ಸೆಟ್ ಮಾಡಿರುವಂಥದ್ದು ಸಿಲೆಬಸ್ಸು. ಅದನ್ನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಸೆಟ್ ಮಾಡಿಲ್ಲ ಅವರು, ಹೈಯರ್ ಎಜುಕೇಷನ್ಗೆ ಲಿಂಕ್ ಬರಲಿ ಅಂತ ಸೆಟ್ ಮಾಡಿರ್ತಾರೆ. ಅದು ನಿಮ್ಮ ತಲೆಯಲ್ಲಿ ಇರಲಿ ಫಸ್ಟು. ಅಕಾಡೆಮಿಕ್ಸ್ ಬುಕ್ಸೇ ಬೇರೆ, ಕಾಂಪಿಟೇಟಿವ್ ಬುಕ್ಸೇ ಬೇರೆ. ನೀವು ಅದೇ ಆ ಥರ ಬುಕ್ ತೊಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ ನನ್ನ ಬುಕ್ಕನ್ನೇ ಹೇಳ್ತೀನಿ ನಾನು, ಎನ್ವಿರಾನ್ಮೆಂಟ್ ಬುಕ್ ಇದೆ ನಂದು. ಎನ್ವಿರಾನ್ಮೆಂಟ್ ಬುಕ್ಕಲ್ಲಿ ನಾನು ಯಾವುದು ಥಿಯರಿ ಹಾಕೇ ಇಲ್ಲ. ಆ ಸೈಂಟಿಸ್ಟ್ ಹಂಗೆ ಹೇಳಿದ, ಈ ಸೈಂಟಿಸ್ಟ್ ಹಿಂಗೆ ಹೇಳ್ದ ಅಂಥವೆಲ್ಲ ನೀಡಿಲ್ಲ ಕಾಂಪಿಟೇಟಿವ್ಗೆ. ಅಲ್ಲಿ ಓನ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟು, ಹಿಂದೆ UPSCನಲ್ಲಿ KS ಅಲ್ಲಿ ಅಥವಾ ಗ್ರೂಪ್ CPS IPC ಇಂಥ ಎಕ್ಸಾಮ್ಗಳಲ್ಲಿ ಏನೇನು ಕೇಳಿದಾರಲ್ಲ ಅದನ್ನು ಆ ಕಂಟೆಂಟನ್ನು ಹಾಕಿರಬೇಕಾಗುತ್ತೆ ಅಲ್ಲಿ. ಸೊ ಹಾಗಾಗಿ DCERT ಆಗಿರಲಿ NCERT ಆಗಿರಲಿ, ದೀಸ್ ಆರ್ ಅಕಾಡೆಮಿಕ್ ಬುಕ್ಸಲ್ಲಿ ಥಿಯರಿ ಇರುತ್ತೆ. ಅದು ನಿಮಗೆ ಗೊತ್ತಿರಬೇಕು ಫಸ್ಟು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಕೇಳ್ತಾರೆ, ಹೆಂಗೆ ಗೊತ್ತಾಗುತ್ತೆ, ಏನು ಮಾಡಬೇಕು ಅನ್ನೋವಂಥದ್ದು. ಹಾಗಾಗಿ ಈ VIP ಟಾಪಿಕ್ಸ್ಗಳನ್ನು ನೀವು ನೋಡಿಕೊಂಡಾಗ ಗೊತ್ತಾಗುತ್ತೆ ಏನು ಓದಬೇಕು, ಹೆಂಗೆ ಓದಬೇಕು ಅನ್ನೋವಂಥದ್ದು. ಕರೆಂಟ್ ಅಫೇರ್ಸ್ ಕೂಡ ಅಷ್ಟೇ. ಯಾವುದಾದ್ರೂ
ನ್ಯೂಸ್ ಪೇಪರ್ನ ಡೈಲಿ ಓದಲೇಬೇಡಿ. ಯಾರಾದರೂ ನಿಮಗೆ ನ್ಯೂಸ್ ಪೇಪರ್ನ ಓದಲೇಬೇಡಿ ಅಂತ ಹೇಳಿದರೆ ನಿಮ್ಮನ್ನು ತಪ್ಪಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಫ್ ನಾಟ್ ಫಾರ್ ಎಕ್ಸಾಮ್ಸ್, ಅಟ್ಲೀಸ್ಟ್ ಫಾರ್ ಯುವರ್ ಲೈಫ್ ಯು ಶುಡ್ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ. ನೀವು ಓದಲೇಬೇಕು ನ್ಯೂಸ್ ಪೇಪರ್. ಬಟ್ ಮಾಡಬಾರ್ದು ತಪ್ಪು ಏನು ಗೊತ್ತಾ? ಮಾಡಬಾರ್ದು ತಪ್ಪು ಏನಂದರೆ ಈ ನ್ಯೂಸ್ ಪೇಪರ್ನ 2 to 3 hour ಓದ್ಕೊಂತ ಕೂತ್ಕೋಬಾರ್ದು. 2 to 3 hour ಓದಬಾರ್ದು. ನೀವು ಹೆಂಗೆ ಇದಕ್ಕೆ ಪ್ರಿಪೇರ್ ಆಗಬೇಕು, ಪರ್ಫೆಕ್ಟ್ ಆಗಬೇಕು ಅಂದರೆ ಈ ನ್ಯೂಸ್ ಪೇಪರ್ನ ಎಟ್ ಮ್ಯಾಕ್ಸ್ 30 minutesಲ್ಲಿ ಮುಗಿಸೋ ಥರ ಪ್ರಿಪೇರ್ ಆಗಬೇಕು. ನೀವು ಯಾವುದಾದ್ರೂ ಓದಿ, ಪ್ರಜಾವಾಣಿ ಆದರೂ ಓದಿ, ದ ಹಿಂದೂ ಆದರೂ ಓದಿ, ಇಂಡಿಯನ್ ಎಕ್ಸ್ಪ್ರೆಸ್ ಆದರೂ ಓದಿ, ಬಟ್ ನ್ಯೂಸ್ ಪೇಪರ್ನ ಓದಿ. ಇಟ್ ಶುಡ್ ಬಿ ಯುವರ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ನ್ಯೂಸ್ ಪೇಪರ್ನ ಮಿಸ್ ಮಾಡಬೇಡಿ. ಇದಾದಮೇಲೆ ಒಂದು ಮ್ಯಾಗ್ಝಿನನ್ನು ತಗೊಳ್ಳಿ. ಒಂದು ಮ್ಯಾಗ್ಝಿನ್ ಯಾವುದಾದ್ರೂ. ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಯಾವುದು ಓದಬೇಕು. ನಾನು ಇಲ್ಲಿ ಯಾರ್ದನ್ನು ಪ್ರಮೋಟ್ ಮಾಡೋಕ್ಕೆ ಬಂದಿಲ್ಲ, ಏನಿಲ್ಲ. ನಾನು ವಿದ್ಯಾರ್ಥಿಗಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನು ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಗ್ರೂಪ್ ಸಿ ಕೈಂಡ್ ಆಫ್ ಎಕ್ಸಾಮ್, PSI ಕೈಂಡ್ ಆಫ್ ಎಕ್ಸಾಮ್, ಸೊ MCQ ಎಕ್ಸಾಮ್ಗಳನ್ನು ನೀವು ಪ್ರಿಪೇರ್ ಮಾಡ್ತಾಯಿದ್ರೆ ಸ್ಪರ್ಧಾ ವಿಜೇತ ಚೆನ್ನಾಗೈತೆ. ಒಂದು ವೇಳೆ ನೀವು UPSC KS ಮೇನ್ಸನ್ನು ಬರೀಬೇಕು. KS ಮೇನ್ಸನ್ನು ಹೇಳೋಕ್ಕೆ ಹೋಗಲ್ಲ, ಅದಕ್ಕೆ ನೀವು KS ಮೇನ್ಸನ್ನು ಬರೆಯೋದೇ 5 ವರ್ಷಕ್ಕೊಮ್ಮೆ. ಬಟ್ UPSC ಮೇನ್ಸನ್ನು ಕನ್ನಡದಲ್ಲಿ ಬರೀಬೇಕು ಅಂತ ನಿಮಗೇನಾದರೂ ಇದ್ದರೆ ಆವಾಗ ಸ್ಪರ್ಧಾ ಅರಿವು ಅಂತ ಒಂದಿದೆ, ಅದನ್ನು ನೀವು ರಿಫರ್ ಮಾಡ್ಬೋದು. ಬಟ್ ಅದು ತುಂಬ ಬಲ್ಕಿಯಾಗಿರುತ್ತೆ, ನಿಮ್ಮ ಎಕ್ಸಾಮ್ಗೆ ಅಷ್ಟು ಡೀಟೇಲಾಗಿ ಅಷ್ಟು ನೀಡಿರಲ್ಲ. ಸೊ ನೆಕ್ಸ್ಟ್ ಮ್ಯಾಥ್ಸ್, ರೀಸನಿಂಗ್, ಒಂದು ಯಾವುದಾದ್ರೂ ಒಳ್ಳೆ ಮೆಂಟಲ್ ಎಬಿಲಿಟಿ ಬುಕ್ ತೊಗೊಳ್ಳಿ. ಅದನ್ನು ನೀವು ಹೇಳ್ತೀನಿ, ಅದು ನಿಮಗೆ ಅರ್ಥ ಆಗಲ್ಲ. ಫಸ್ಟ್ ನೀವು ಆ ಬುಕ್ಕನ್ನು ನೋಡಿದಾಗ, ಓದಿಕೊಳ್ಳೋಕೆ ಹೋದಾಗ ಅದು ನಿಮಗೆ ಅರ್ಥ ಆಗಲ್ಲ. ಆವಾಗ ನೀವು ಏನು ಮಾಡಬೇಕು, ಇದು ಒಂಥರ ನಿಮಗೆ ದೇವರಿದ್ದಂಗೆ ಯೂಟ್ಯೂಬ್. ಬಟ್ ನಾವೇನು ಮಾಡ್ತೀವಿ, ಈ ಅಕಾಡೆಮಿಕ್ಸ್ ಅಥವಾ ಈ ಕಾಂಪಿಟೇಟಿವ್ ರಿಲೇಟೆಡ್ ಯೂಟ್ಯೂಬ್ ವೀಡಿಯೋಗಳನ್ನು ನೋಡೋದ್ಬಿಟ್ಟು, ಲೆಕ್ಚರ್ ವೀಡಿಯೋಗಳನ್ನು ನೋಡೋದ್ಬಿಟ್ಟು ಯಾವುದೋ ಕಾಮಿಡಿ ವೀಡಿಯೋಗಳನ್ನು ನೋಡೋವಂಥದ್ದು, ಫೈಟಿಂಗ್ ನೋಡೋವಂಥದ್ದು, ಸಾಂಗ್ ಕೇಳೋವಂಥದ್ದು ಮಾಡ್ತೀವಿ. ಸೊ ಯೂಟ್ಯೂಬನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಏನೇ ಕಾನ್ಸೆಪ್ಟ್ ಗೊತ್ತಾಗಿಲ್ಲ, ಟೈಮು, ಓಕೆ, ಟ್ರೈನ್ ಬಗ್ಗೆ ಆಗಿರಲಿ, ವರ್ಕ್ ಆ್ಯಂಡ್ ಟೈಮ್ ಬಗ್ಗೆ ಆಗಿರಲಿ, ವಾಟ್ ಎವರ್ ಏಜ್ ಬಗ್ಗೆ ಆಗಿರಲಿ, ಡೈರೆಕ್ಷನ್ ಬಗ್ಗೆ ಆಗಿರಲಿ, ಏನೇ ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಯೂಟ್ಯೂಬ್ ಒಳಗೆ ಹಾಕಿ ಟಾಪಿಕನ್ನು ಹಾಕಿ 10 ನಿಮಿಷ 5 ನಿಮಿಷದ ವೀಡಿಯೋ ಇರ್ತವೆ, ಅವುಗಳನ್ನು ನೋಡ್ಕೊಳ್ಳಿ, ಫಟಾಫಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈ ಥರ ಕಲಿಬೇಕು ನಾವು. ಈ ಥರ ಎಫೆಕ್ಟಿವ್ ಆಗಿ ಕಲಿತಾಗ ಆರಾಮಾಗಿ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್, ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್. ರೈಟ್ ಟೆಸ್ಟ್ ಸಿರೀಸ್. ಹೃದಯಕ್ಕೆ ಹೋಗಿ ಯಾವುದೋ ಒಂದು ಖಡ್ಗದಿಂದ ಹೊಡೆಸ್ಕೊಂಡು ಅಲ್ಲಿ ರಕ್ತವನ್ನು ಸುರಿಸೋದಕ್ಕಿಂತ ಫಸ್ಟಿಗೆ ರಕ್ತ ಹೊಡೆಸ್ಕೊಂಡು ರಕ್ತವನ್ನು ಸುರಿಸ್ಕೊಂಡು ರೆಡಿಯಾಗಿ, ಓಕೆ ಇದು ಹೊಡೆತ ಹಿಂಗೆ ಬೀಳುತ್ತೆ ಅಂತ ಗೊತ್ತಾದ ಮೇಲೆ ಯುದ್ಧಕ್ಕೆ ಹೋದರೆ ಆ ಹೊಡೆತಗಳನ್ನು ತಪ್ಪಿಸ್ಕೊಂಡು ನಾವು ಎದುರಾಳಿಗಳನ್ನು ಎದುರಿಸಿ ಯುದ್ಧದಲ್ಲಿ ಗೆದ್ದು ಬರೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ, ಅಂದರೆ ನಿಮ್ಮ ಎಕ್ಸಾಮನ್ನು ಬರೆಯೋದಕ್ಕಿಂತ ಮುಂಚೆ ಫಸ್ಟು ನೀವು ಟೆಸ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಯಾವ್ಯಾವುದೋ ಟೆಸ್ಟ್ 5 ರೂಪಾಯಿಗೆ ಸಿಗುತ್ತೆ 10 ರೂಪಾಯಿಗೆ ಸಿಗುತ್ತೆ ಅಂತ ಬರೆಯೋದಲ್ಲ, ಕ್ವಾಲಿಟಿ ಟೆಸ್ಟನ್ನು ಬರೀರಿ. ಒಂದು ಲೆವೆಲ್ಗೆ ಸ್ಟ್ಯಾಂಡರ್ಡ್ ಇರುತ್ತೆ, ಕಂಟೆಂಟ್ ಚೆನ್ನಾಗಿ ಕೊಡುವಂಥದ್ದು. ಸ್ಟ್ಯಾಂಡರ್ಡ್ ಲೆವೆಲ್ಗೆ ಕ್ವಶನನ್ನು ಸೆಟ್ ಮಾಡಿರಬೇಕು. ಸುಮ್ಮನೆ ChatGPT ಹಾಕಿ ಆ ಕ್ವಶನನ್ನು ಕೊಡುವಂಥದ್ದಲ್ಲ. ಯಾರಾದರೂ ಒಳ್ಳೆ ಕ್ವಾಲಿಟಿ ಟೆಸ್ಟನ್ನು ಕೊಡುವಂಥವ್ರು ಇದ್ದರೆ ಅಲ್ಲಿ ಜಾಯ್ನ್ ಆಗಿ. ವೇರೆವರ್ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ, ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೋ, ಎಲ್ಲಿ ಕ್ವಾಲಿಟಿ ಇರುತ್ತೋ ಅಲ್ಲಿ ಜಾಯ್ನ್ ಆಗಿ. ನನ್ನ ಪರ್ಸ್ನಲಿ ನಾನು ಕಣ್ಣಾರೆ ನೋಡಿರುವಂಥದ್ದು ಕ್ರಿಯೇಟಿವಲ್ಲಿ ಟೆಸ್ಟ್ ಸೀರೀಸನ್ನು ಪ್ರಿಪೇರ್ ಮಾಡುವಂಥವ್ರು ನನ್ನ ಗೊತ್ತಿರೋ ಹುಡುಗರೇ ಇದ್ದಾರೆ. ಅವರು UPSC ಮೇನ್ಸು ಇಂಟರ್ವ್ಯೂ ಕೊಟ್ಟವರು ಕೂಡ PSI PC ಎಕ್ಸಾಮ್ಗಳಿಗೆ, PSI ಎಕ್ಸಾಮ್ಗೆ ಎಸ್ಪೆಷಲಿ PSI essay ಮತ್ತು PSI ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಅವರೇ ಅದಕ್ಕೆ ಸಿನಾಪ್ಸಿಸನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಜಾಯ್ನ್. ಸೊ ಬಿಲೋ ಇಸ್ ಎ ಕ್ಯೂರೇಟೆಡ್ ಲಿಸ್ಟ್ ಆಫ್ VIP ಟಾಪಿಕ್ಸ್. ಯಾವ್ಯಾವುದು VIP ಟಾಪಿಕ್ಸ್ ಏನು ಅನ್ನುವಂಥದ್ದು ಜಸ್ಟ್ ಇದು ಗ್ರಾಸ್ ಮಾಡ್ಕೊಳ್ಳುವಂಥದ್ದು. ಇಂಟ್ರಡಕ್ಷನ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ. ಜಸ್ಟ್ VIP ಟಾಪಿಕ್ಸ್ ಅಂದರೆ ಏನು, ಹೆಂಗಿರುತ್ತೆ ಅನ್ನೋಂಥದ್ದನ್ನು ಜಸ್ಟ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದೀನಿ. ಡೀಟೇಲಾಗಿ ನಾವು VIP ಟಾಪಿಕ್ಗಳನ್ನು ಈಚ್ ಕ್ವಶನ್ ಪೇಪರ್ ತೊಗೊಂಡು, ಈಚ್ ಸಬ್ಜೆಕ್ಟನ್ನು ತೊಗೊಂಡು ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ಹೆಂಗಿದೆ. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಒಳಗೆ ನಂಬರ್ ಸಿಸ್ಟಮ್ ಅಂತ ಇರುತ್ತೆ, ಡಿವಿಸಿಬಿಲಿಟಿ ರೂಲ್ಸು, LCM HCF, ರಿಮೈಂಡರ್ ಥಿಯರಮು, ಓಕೆ, ಇವೆಲ್ಲ KS ಲೆವೆಲಿಗೆ ಬರ್ತವೆ ಕ್ವಶನ್ನು. ಪರ್ಸೆಂಟೇಜು, ಲಾಸು, ಪ್ರಾಫಿಟ್ಟು, ಓಕೆ, ಲಾಭ ನಷ್ಟ, ಇಂಥವೆಲ್ಲ. ಟೈಮು, ಸಮಯ ಮತ್ತು ಕೆಲಸ, ಜಿಯೋಮೆಟ್ರಿ ಕ್ವಶನ್ಸು, ಡಾಟಾ ಇಂಟರ್ಪ್ರಿಟೇಷನ್, ಪೈ ಚಾರ್ಟ್ಸು, ಬಾರ್ ಗ್ರಾಫ್ಸು. ಸೊ ಈ ಥರ ಕ್ವಶನ್ಗಳು ಬರ್ತಾ ಇರ್ತವೆ. ಸೊ ಕ್ವಶನ್ ಯಾವ ಥರ ಇದ್ದಾವೆ ಅನ್ನೋಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಆರ್ ಸ್ಟ್ಯಾಟಿಕ್ GK ಒಳಗೆ ಏನು ಬರುತ್ತೆ ಅನ್ನೋವಂಥದ್ದು. ಜನರಲ್ ಅವೇರ್ನೆಸ್ ಆರ್ ಸ್ಟ್ಯಾಟಿಕ್ GK ಅನ್ನೋಂಥದ್ದು ಹೈ ಸ್ಕೋರಿಂಗ್. ಯಾಕೆ? ಸ್ಟ್ಯಾಟಿಕ್, ಇದು ಚೇಂಜ್ ಆಗಲ್ಲ. ಯಾಕೆ? ಇದು ಸ್ಟ್ಯಾಟಿಕ್. ಬಟ್ ಒಂದಿಷ್ಟು ಟಾಪಿಕ್ಸ್ ಇದ್ದಾವೆ, ದೋಸ್ ಆರ್ ಕಾಲ್ಡ್ ಆಸ್ ಡೈನಾಮಿಕ್ ಟಾಪಿಕ್ಸ್.
ಅವು ಚೇಂಜ್ ಆಗ್ತಾ ಇರ್ತವೆ. ಚೇಂಜ್ ಇನ್ ದ ಸೆನ್ಸ್ ಅಪ್ಡೇಟ್ ಆಗ್ತಾ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ, ಅದು ನಮಗೆ ಬೇಕಾದಂಗೆ ರೂಲ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಆ ಸಂವಿಧಾನ ಅದು ಬ್ಲೆಂಡ್ ರಿಜಿಡಿಟಿ ಕೂಡ ಇದೆ. ಸೊ ರಿಜಿಡಿಟಿನೂ ಇದೆ, ಡೈನಾಮಿಕ್ ನೇಚರು ಕೂಡ ಇದೆ. ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಡೈನಾಮಿಕ್ ಟಾಪಿಕ್ ಆ್ಯಂಡ್ ಸ್ಟ್ಯಾಟಿಕ್ ಜಿ ಕೆ ಟಾಪಿಕ್ಸ್ ನಿಮಗೆ ತಿಳ್ಕೊಂಡಾಗ, ಅಂದರೆ ಕ್ವಶನ್ ಪೇಪರ್ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಸ್ಟ್ಯಾಟಿಕ್ ಜಿ ಕೆಯಿಂದ ಯಾವ ಥರ ಕ್ವಶನ್ ಬಂದಿದ್ದಾವೆ, ಡೈನಾಮಿಕ್ಸ್ ಸಬ್ಜೆಕ್ಟ್ಗಳಿಂದ ಎಷ್ಟು ಕ್ವಶನ್ ಬಂದಿದ್ದಾವೆ, ಯಾವ ಥರ ಬಂದಿದ್ದಾವೆ ಅನ್ನೋವಂಥದ್ದು. ಓಕೆ, ಅಲ್ಲಿ ನೀವು ಸ್ಟ್ಯಾಟಿಕ್ ಜಿ ಕೆ, ಡೈನಾಮಿಕ್ ಕರೆಂಟ್ ಅಫೇರ್ಸ್ಗಳನ್ನು ಚೇಂಜ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇಂಡಿಯನ್ ಪಾಲಿಟಿನಲ್ಲಿ ಎಕ್ಸಾಂಪಲ್ಗೆ ಜಸ್ಟ್ ದೀಸ್ ಆರ್ ನಾಟ್ ಫೈನಲ್ ಡೆಸ್ಟೈನ್ಡ್ VIP ಟಾಪಿಕ್ಸ್, ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ಸ್, ನಿಮಗೆ ಹೇಳೋದಕ್ಕೋಸ್ಕರ ಜಸ್ಟ್ ಎಕ್ಸಾಂಪಲ್ಸ್. ಬಟ್ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಒಂದು ಪಾಲಿಟಿ ಸಬ್ಜೆಕ್ಟನ್ನು ತೊಗೊಂಡು, ಪಾಲಿಟಿ ನೋಟ್ಸನ್ನು ತೊಗೊಂಡು, ಇದರಲ್ಲಿ ಯಾವ ಕ್ವಶನ್ ಪೇಪರಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಯಾವ ಟಾಪಿಕ್ಗಳನ್ನು ಪದೇ ಪದೇ ಕೇಳಿದ್ದಾರೆ ಅನ್ನೋಂಥದ್ದನ್ನು ಕಂಡು ಹಿಡಿದು ಅದನ್ನು ನಾವು ಡಿಟೇಲಾಗಿ ನೋಡ್ಕೊಂಡು ಓದ್ಕೊಂಡು ಹೋಗೋಣ. ಓಕೆ, ಎಕ್ಸಾಂಪಲ್ಲು ಫಂಡಮೆಂಟಲ್ ರೈಟ್ಸು, DPSP, ಪಾರ್ಲಿಮೆಂಟ್ ಬಗ್ಗೆ ಕೇಳಿದ್ದಾರೆ, ಪಂಚಾಯತ್ ರಾಜ್ ಬಗ್ಗೆ ಕೇಳಿದ್ದಾರೆ, ಡಿಸೆಂಟ್ರಲೈಸೇಷನ್ ಬಗ್ಗೆ ಕೇಳಿದ್ದಾರೆ, ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ಅಮೆಂಡ್ಮೆಂಟ್ಗಳು, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಗಳು ಅಂದರೆ ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ಕೇಳಿದ್ದಾರೆ. ಸೊ ಇತ್ತೀಚೆಗೆ ಏನಾಗ್ತಿದೆ, ಗವರ್ನರು, ರೋಲ್ ಆಫ್ ಗವರ್ನರು, ಈ ಥರ ಕ್ವಶನ್ಗಳು, ಹಾಟ್ ಟಾಪಿಕ್ಗಳು ಪದೇ ಕೇಳ್ತಾ ಇರ್ತಾರೆ. ಸೇಮ್ ಹಿಸ್ಟ್ರಿಗೂ ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮುಘಲ್ ಆರ್ಕಿಟೆಕ್ಚರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗಳ ಸೆಷನ್ಗಳು, ಗವರ್ನರ್ ಜನರಲ್ಗಳು ಏನೇನಾಗಿದ್ದರು, ಸ್ವತಂತ್ರ ಸಂಗ್ರಾಮ ಹೆಂಗಾಯಿತು, ಈ ಥರ ಕೇಳ್ತಾ ಇರ್ತಾರೆ. ಜಿಯೋಗ್ರಫಿನಲ್ಲಿ ರಿವರ್ ಸಿಸ್ಟಮ್ ಬಗ್ಗೆ, ನ್ಯಾಷನಲ್ ಪಾರ್ಕ್ ಬಗ್ಗೆ, ಇವೆಲ್ಲ ಎಕಾಲಜಿ, ಎನ್ವೈರ್ಮೆಂಟು, ಜಿಯೋಗ್ರಫಿ ಎಲ್ಲ ಮುಗಿಸಿ ಕೊಟ್ಟಿದ್ದೀನಿ. ಇದರೊಳಗೂ ಕೂಡ ಈ ಥರ ಕ್ವಶನ್ ಕೇಳ್ತಾ ಇರ್ತಾರೆ. ಸೈನ್ಸ್ ಒಳಗೂ ಕೂಡ ಮೋಸ್ಟ್ ಆಫ್ ದಿ ಟೈಮ್ ವಿಟಮಿನ್ಸ್ ಬಗ್ಗೆ, ಓಕೆ, ಪೀರಿಯಡಿಕ್ ಟೇಬಲ್ ಬಗ್ಗೆ, SI ಯೂನಿಟ್ಸ್ ಬಗ್ಗೆ, ಹ್ಯೂಮನ್ ಬಾಡಿ ಸಿಸ್ಟಮ್ ಬಗ್ಗೆ ಕೇಳ್ತಾ ಇರ್ತಾರೆ ಕ್ವಶನ್ಗಳನ್ನು. ಅಥವಾ ಇತ್ತೀಚೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇತ್ತೀಚೆಗೆ ಏನೇನು ಡೆವಲಪ್ಮೆಂಟ್ ಆಗಿದೆ, ಯಾರಿಗಾದರೂ ನೊಬೆಲ್ ಕೊಟ್ರಾ, ಸೊ ಅವ್ರೇನು ಕೆಲಸ ಮಾಡಿದರು, ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ನೀವು ನೋಡ್ಬೋದು KS ಫಿಲಿಮ್ಸಲ್ಲಿ ಕ್ವಶನ್ ಕೇಳಿದ್ರು ಈ ಥರ, ಇದ್ರ ಬಗ್ಗೆ ನೊಬೆಲ್ ಬಗ್ಗೆ ಕ್ವಶನ್ ಕೇಳಿದರು, ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಏನಂದರೆ ಇಲ್ಲಿ ಸ್ಟ್ಯಾಟಿಕ್ಕು ಮತ್ತು ಕರೆಂಟ್ ಅಫೇರ್ಸು ಎರಡೂ ಕೂಡ ಇಂಟರ್ಲಿಂಕ್ ಇರ್ತವೆ, ಯಾವುದನ್ನು ಬಿಟ್ಟು ಯಾವುದೂ ಹೋಗಲ್ಲ. ಹಾಗಾಗಿ ಎಷ್ಟೋ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಗಳು ಬಲ್ಕಿ ಹಾಕಿರ್ತವೆ. ಅಂದರೆ ಅವ್ರು ಕರೆಂಟ್ ಅಫೇರ್ಸನ್ನು ಅಷ್ಟೇ ಕೊಡಲ್ಲ, ಕರೆಂಟ್ ಅಫೇರ್ಸ್ ಜೊತೆ ಮತ್ತು ಸ್ಟ್ಯಾಟಿಕ್ ಜಿ ಕೆಯನ್ನು ಕೊಟ್ಟಿರ್ತಾರೆ. ಅದು ನಿಮಗೆ ಡಬಲ್ ವರ್ಕ್. ಆಲ್ರೆಡಿ ಆ ಸ್ಟ್ಯಾಟಿಕ್ಕನ್ನು ನೀವು ಬುಕ್ಕಲ್ಲಿ ಓದಿರ್ತೀರ, ಮತ್ತೆ ವಾಪಸ್ ಆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನಲ್ಲಿ ಅದೇ ಸ್ಟ್ಯಾಟಿಕ್ಕನ್ನು ಓದ್ಕೊಂಡ್ರೆ ಇಲ್ಲಿ ಇರೋವಂಥ ನಿಮ್ಮ ಪಿಕ್ಟೋರಿಯಲ್ ಮೆಮೊರಿ ಕಡಿಮೆ, ಅದು ವ್ಯಾನಿಷ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನಲ್ಲಿ ಜಸ್ಟ್ ಕರೆಂಟ್ ಅಫೇರ್ಸನ್ನೇ ತೊಗೊಳ್ಳಿ. ಆ ಕರೆಂಟ್ ಅಫೇರ್ಸನ್ನು ತೊಗೊಂಡ್ಬಂದು ಈ ಸ್ಟ್ಯಾಟಿಕ್ ಜಿ ಕೆ ಬುಕ್ಗಳಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಈ ಥರ ಮಾಡಿದರೆ ನಿಮ್ಮ ಎಫರ್ಟ್ ಕಡಿಮೆ ಆಗುತ್ತೆ, ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಕ್ವಶನ್ಗಳು ಬರ್ತಾ ಇರ್ತವೆ ಸಿಲೋಜಿಸಮ್ ಬಗ್ಗೆ. ಅಂದರೆ ಕೆಲವು ಎಗಳು ಬಿಗಳು, ಕೆಲವು ನಾಯಿಗಳು ಬೆಕ್ಕುಗಳು, ಕೆಲವು ಬೆಕ್ಕುಗಳು ನಾಯಿಗಳು, ಕೆಲವೊಂದು ಹಂದಿಗಳು ಬೆಕ್ಕುಗಳು. ಹಾಗಾದರೆ ಬೆಕ್ಕು ಹಂದಿ ಏನು, ಈ ಥರ ಕ್ವಶನ್ಗಳು ಕೇಳ್ತಾ ಇರ್ತಾರಲ್ಲ. ಸೊ ಅದು ಡಿಕೋಡಿಂಗ್ ಕೇಳ್ತಾ ಇರ್ತಾರೆ. ಸೊ ಎಸ್ ಅಂದರೆ ಪ್ಲಸ್ಸು, ಓಕೆ, N ಅಂದರೆ ಮೈನಸ್ಸು, ಈ ಥರ ಕ್ವಶನ್ ಕೇಳ್ತಾ ಇರ್ತಾರೆ. ಅವು ಕಾಮನ್ನು. ಬ್ಲಡ್ ರಿಲೇಷನ್ನು, ಅಣ್ಣನ ತಮ್ಮನ ಅಕ್ಕನ ಹಂದಿಯ ಮಗಳ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ಕ್ವಶನ್ನು, ಡಿಫಿಕಲ್ಟ್ ಮಾಡಿ. ಅಥವಾ ಕೋಡೆಡ್ ಕೇಳ್ತಾ ಇರ್ತಾರೆ. ಪ್ಲಸ್ ಅಂದರೆ ಅಣ್ಣ, ಮೈನಸ್ ಅಂದರೆ ತಂಗಿ, ಓಕೆ, ಇಂಟು ಅಂದರೆ ಅಪ್ಪ, ಇದು ಡಿವೈಡೆಡ್ ಬೈ ಅಂದರೆ ಅಮ್ಮ. ಹಂಗೆ ಕೊಟ್ಟು ಒಂದಿಷ್ಟು ಕೊಟ್ಟು ಆ ಕಡೆ ಈ ಕಡೆ ಸೆಂಟೆನ್ಸ್ ಕೊಟ್ಟು ಇದು ಯಾರು ಏನಾಗುತ್ತಾರೆ ಅಂತ ಕೇಳ್ತಾರೆ ಕ್ವಶನ್. ಅವು ಬ್ಲಡ್ ರಿಲೇಷನ್. ಸಿರೀಸು, ನಂಬರ್ ಸಿರೀಸು, ಆಲ್ಫಾಬೆಟ್ ಸಿರೀಸು ಕ್ವಶನ್ ಬರ್ತಾ ಇರ್ತದೆ. ಓಕೆ, ನಾರ್ಮಲ್ ಇಮೇಜಸ್ಗಳು, ಮಿರರ್ ಇಮೇಜಸ್ ಬಗ್ಗೆ, ವಾಟರ್ ಇಮೇಜ್ ಬಗ್ಗೆ, ಪೇಪರ್ ಫೋಲ್ಡಿಂಗ್ ಬಗ್ಗೆ ಕ್ವಶನ್ಗಳು ಬರ್ತಾ ಇರ್ತವೆ. ಇವುಗಳನ್ನು ನಾವು ಕ್ವಶನ್ ಪೇಪರ್ ನೋಡುವಾಗ ಗೊತ್ತಾಗುತ್ತೆ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಗ್ರೂಪ್ ಸಿ ಕೈಂಡ್ ಆಫ್ ಎಕ್ಸಾಮ್ಸ್, ಅಲ್ಲಿ ನಿಮ್ಗೆ ಇಂಗ್ಲೀಷು, ಕಂಪ್ಯೂಟ್ರು, ಕನ್ನಡ ಇರುತ್ತಲ್ಲ. ಸೊ ಇಂಗ್ಲೀಷ್ ಕೂಡ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಬಟ್ ಆಲ್ಸೋ ಫಾರ್ ಯುವರ್ ಲೈಫ್. ದಯವಿಟ್ಟು ನಿಮ್ಮ ಬ್ರದರಾಗಿ ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಕಲ್ಕೊಳ್ಳಿ. ಕನ್ನಡ ನನಗೂ ಕೂಡ ಕನ್ನಡ ಭಾಷೆನೇ, ಬಟ್ ಅನ್ನ ಭಾಷೆಯಾಗಿ ಅದು ಉಳಿದಿಲ್ಲ. ಅದು ನಮ್ಮ ತುಂಬ ದುಃಖ ಆಗುತ್ತೆ ಯಾರಿಗಾದರೂ ಕೂಡ ಹೇಳೋಕ್ಕೆ. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ನಮಗೆ ಕನ್ನಡ ಅನ್ನ ಭಾಷೆಗೆ ಉಳಿಲಿಲ್ವಲ್ಲ ಅಂತ. ನೋಡಿ ನೀವೇ KS 2017 ಬ್ಯಾಚ್ ನೋಡಿ, 20 ಬ್ಯಾಚ್ ನೋಡಿ, ಈಗ ಬರೋ ರಿಸಲ್ಟನ್ನು ನೋಡಿ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಎಷ್ಟು ಜನ ಪಾಸ್ ಆದರು, ಹೆಂಗೆ ಆಯಿತು ಅನ್ನೋಂಥದ್ದು. ಸೊ ಹಾಗಾಗಿ ಇಂಗ್ಲೀಷನ್ನು ಕಲೀರಿ ನಿಮ್ಮ ಜೀವನಕ್ಕೋಸ್ಕರ. ಓಕೆ, ನಿಮ್ಮ ಬ್ರೆಡ್ ಆ್ಯಂಡ್ ಬಟರನ್ನು ಅರ್ನ್ ಮಾಡೋದಕ್ಕೋಸ್ಕರ ಆದರೂ ಇಂಗ್ಲೀಷ್ ಕಲೀರಿ. ಸೊ ಗ್ರಾಮರ್ VIP ಗೊತ್ತಾಗ್ಬಿಡಲಿ ನಿಮಗೆ. ಇನ್ಮೇಲೆ VIPs ಅಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನೇನಿದ್ದಾವೆ ಈ ಸಬ್ಜೆಕ್ಟಲ್ಲಿ ಅನ್ನೋದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ ಕೇಳ್ತಿರ್ತಾರೆ. ಟೆನ್ಸಸ್ ಬಗ್ಗೆ, ಓಕೆ, ಟೆನ್ಷನ್ ಅಲ್ಲ, ಟೆನ್ಸಸ್ ಬಗ್ಗೆ
ಆ್ಯಕ್ಟಿವ್ ಪ್ಯಾಸಿವ್ ಡೈರೆಕ್ಟ್ ಇಂಡೈರೆಕ್ಟ್ ಕೇಳ್ತಾ ಇರ್ತಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾರೆ. ಒಂದು ಸೆಂಟೆನ್ಸ್ ಕೊಡ್ತಾರೆ, ಇದು ಹಿಂಗಂದ್ರೆ ಏನು ಅಂತ ಒಂದು ವರ್ಡಲ್ಲಿ ಹೇಳಬೇಕು ಅಂತ ಕೇಳ್ತಾರೆ. ಇಡಿಯಮ್ಸು ಫ್ರೇಸಸ್ ಕೇಳ್ತಾರೆ, ಕ್ಲೋಸ್ ಟೆಸ್ಟ್ ಕೇಳ್ತಾರೆ, ಸಿನೋನಿಮ್ ಎಂಟೋನಿಮ್ ತುಂಬ ಕ್ವಶನ್ ಕೇಳ್ತಾರೆ. ಇವು ವೆರಿ ವೆರಿ ಇಂಪಾರ್ಟೆಂಟ್. ಸಿನೋನಿಮ್ ಎಂಟೋನಿಮ್ಗಳು ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಅದೇ ಥರ ಕಂಪ್ಯೂಟರ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗ್ರೂಪ್ ಸಿ ಲೆವೆಲಲ್ಲಿ ಓದ್ತಾ ಇದ್ದರೆ ಇದು ಒಳ್ಳೆ ಸೆಕ್ಷನ್ ನಿಮಗೆ ಸ್ಕೋರ್ ಮಾಡೋದಕ್ಕೆ. ಬಟ್ ತುಂಬ ಹುಡುಗರು ಇಲ್ಲೇ ಫೇಲ್ ಆಗ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ. ಯು ಕ್ಯಾನ್ ಗೆಟ್ 100% ಅಕ್ಯುರಸಿ. ಆರಾಮ್ ಎಫರ್ಟ್ಲೆಸ್ ಆಗಿ ನೀವು ಆನ್ಸರ್ನ ಮಾಡ್ಬೋದು, ಸ್ಕೋರ್ನ ಮಾಡ್ಬೋದು. ಬಟ್ ಅದು ಮ್ಯಾಥ್ಸಲ್ಲಿ ಇಂಗ್ಲೀಷಲ್ಲಿ ಹಾಗಲ್ಲ. ಮ್ಯಾಥ್ಸಲ್ಲಿ ಲೆಕ್ಕ ಮಾಡಬೇಕು, ತಲೆ ಓಡಿಸ್ಬೇಕಾಗುತ್ತೆ. ಇಂಗ್ಲೀಷಲ್ಲಿ ಕೂಡ ಅಷ್ಟೇ, ಆ್ಯಕ್ಟಿವ್ ಪ್ಯಾಸಿವ್ ಮಾಡಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು, ತಲೆ ಓಡಿಸ್ಲೇಬೇಕು. ಬಟ್ ಕಂಪ್ಯೂಟ್ರಲ್ಲಿ ಹಾಗಲ್ಲ. ಅದು ಒಮ್ಮೆ ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದೇ ಕ್ವಶನ್ ಬರ್ತಾ ಇರ್ತವೆ, ಇಲ್ಟಾಪಲ್ಟ ಮಾಡ್ತಾ ಇರ್ತಾರೆ ಅಷ್ಟೇ. ಓಕೆ, ಯಾರು ಕೂಡ ಪೈಥಾನ್ ಬಗ್ಗೆ ಕ್ವಶನ್ ಕೇಳಕ್ಕೆ ಹೋಗಲ್ಲ, ಡೀಪಾಗಿ ಕೋಡಿಂಗ್ ಬರೀರಿ ಅಂತ ಕೇಳಲ್ಲ, ಸಿಂಪಲಾಗಿ ಕೇಳ್ತಾ ಇರ್ತಾರೆ. ಹಾಗೆ ಯಾವ ಥರ ಕೇಳ್ತಾ ಇರ್ತಾರೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಅಂದರೆ ನಿಮ್ಮ ಕೈಯಲ್ಲಿ ಕಂಪ್ಯೂಟ್ರ್ ಇಟ್ಕೊಂಡು ಅಟ್ಲೀಸ್ಟ್ ನೀವು ಒಂದೆರಡು ಸಲನಾದರೂ ವರ್ಕ್ ಮಾಡಿರಬೇಕು ಕಂಪ್ಯೂಟ್ರಲ್ಲಿ. ಕಂಪ್ಯೂಟ್ರನ್ನ ಅಟ್ಲೀಸ್ಟ್ MS ವರ್ಡು, MS ಎಕ್ಸೆಲ್, ಪವರ್ ಪಾಯಿಂಟ್ಗಳನ್ನು ಓಪನ್ ಮಾಡಿ ನಿಮ್ಮ ಕೈಯಾರೆ ನೀವು ವರ್ಕ್ ಮಾಡಿರಬೇಕು. ಅಂದರೆ ಫಟಾಫಟಾಗಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಪ್ರಾಕ್ಟಿಕಲ್ ಅಪ್ಲಿಕೇಶನನ್ನು ನೀವು ತಿಳ್ಕೋಬೇಕು. VIP ಕಂಪ್ಯೂಟರ್ ಟಾಪಿಕ್ಸು ಮತ್ತು PYQ ಪ್ಯಾಟರ್ನ್ ಹೆಂಗಿರ್ತವೆ ಅನ್ನೋವಂಥದ್ದು. MS ಆಫೀಸಲ್ಲಿ ಕೇಳ್ತಾರೆ, ನೆಟ್ವರ್ಕಿಂಗಲ್ಲಿ ಕೇಳ್ತಾರೆ, ಶಾರ್ಟ್ಕಟ್ಟು, ಫಾರ್ಮುಲಾಸು, ಎಕ್ಸೆಲ್, ರಿಬ್ಬನ್ ಟ್ಯಾಬ್ಸು, ವಾಟರ್ ಮಾರ್ಕು, ಮೇಲ್ ಮರ್ಜು ಕೇಳ್ತಾ ಇರ್ತಾರೆ. OSI ಮಾಡಲ್, ಟೊಪಾಲಜಿ, MS ಪ್ರೋಟೋಕಾಲ್ಸ್ ಕೇಳಿದ್ದಾರೆ ನೋಡಿ. ಇತ್ತೀಚೆಗೆ ನೀವು ನೋಡಬೇಕಿದ್ರೆ HTTP, ಹೈಪರ್ಲಿಂಕ್, ಅವೆಲ್ಲ IP ಅಡ್ರೆಸ್ಗಳ ಬಗ್ಗೆ ಕೇಳ್ತಾ ಇರ್ತಾರೆ ಕ್ವಶನ್ಗಳನ್ನು. ಹಾಗೆ ಮುಂದೆ ಹೋದರೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇತ್ತೀಚೆಗೆ ಇವೆಲ್ಲ ಇತ್ತೀಚೆಗೆ ಬರ್ತಾ ಇದ್ದಾವೆ. ಮಾಲ್ವೇರ್ ಟೈಪ್ಸ್ UPSCನಲ್ಲಿ ಕೂಡ ಕೇಳಿದ್ದಾರೆ ಇದನ್ನು ಕ್ವಶನನ್ನು. ಟ್ರೋಜಾನು, ರ್ಯಾನ್ಸಮ್ವೇರು ಕೇಳಿದ್ದಾರೆ ಎಕ್ಸಾಮಲ್ಲಿ. ಅದೇ ಹಾರ್ಡ್ವೇರಲ್ಲಿ ಕೂಡ ನಿಮಗೆ ಹಾರ್ಡ್ವೇರ್, ಸಾಫ್ಟ್ವೇರ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ನೀವು ತಿಳ್ಕೊಳ್ಳೇಬೇಕು. ನಿಮಗೇನಾದರೂ ಗೊತ್ತಿಲ್ಲ ಕಂಪ್ಯೂಟ್ರ್ ಅಂದರೆ ದಯವಿಟ್ಟು ಯಾರಾದರೂ ಕಡಿಮೆ ರೇಟಿಗೆ ಯಾರಾದರೂ ಪಾಠ ಮಾಡ್ತಾಯಿದ್ರೆ, ಅಥವಾ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ. ಫಸ್ಟು ನೀವು ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಅಂದ ಕೂಡಲೇ ದುಡ್ಡು ಕೊಟ್ಟು ಹೋಗೋದು ಮಾಡ್ತೀರಿ. ಫಸ್ಟ್ ಯೂಟ್ಯೂಬ್ ಒಳಗೆ ತುಂಬ ವೀಡಿಯೋ ಇದ್ದಾವೆ, ಫ್ರೀಯಾಗಿ ಅವೈಲೇಬಲ್ ಇದ್ದಾವೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಎಷ್ಟಾಗುತ್ತಲ್ಲ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಕಂಪ್ಯೂಟ್ರ್ ಯಾರ್ದಾದ್ರೂ ಮಾಡಿರ್ತಾರೆ, ಅಟ್ಲೀಸ್ಟ್ ಇಂಗ್ಲೀಷ್, ಹಿಂದಿ, ನಾರ್ತ್ ಅವರು ಮಾಡಿರ್ತಾರೆ. ಆ ಕಂಪ್ಯೂಟ್ರ್ ಕ್ಲಾಸ್ಗಳನ್ನು ಕೇಳಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಸಿಕ್ಸ್ ಗೊತ್ತಾಗಲಿ, ಯಾವುದು ಹಾರ್ಡ್ವೇರು, ಸಾಫ್ಟ್ವೇರು, ಏನು ನೆಟ್ವರ್ಕಿಂಗ್ ಸಿಸ್ಟಮ್ ಏನೇನಿರುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಓಕೆ, ಮೆಮೊರಿ, ರ್ಯಾಮ್ ಅಂದರೆ ಏನು, ರೋಮ್ ಅಂದರೆ ಏನು, ಕ್ಯಾಚೆ ಕೇಳಿದರೆ ಕ್ಯಾಚೆ ಬಗ್ಗೆ ಕೇಳಿದರೆ ಕ್ವಶನ್ ಆಲ್ರೆಡಿ. ಪ್ರೈಮರಿ ಮೆಮೊರಿ ಯಾವುದು, ಸೆಕೆಂಡ್ರಿ ಮೆಮೊರಿ ಯಾವುದು, ಈ ಥರ ಕ್ವಶನ್ ಕೇಳ್ತಾ ಇರ್ತಾರೆ. ಅದನ್ನು ನೀವು ನೋಡ್ಕೊಳ್ಳಿ. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾರೆ. ವಿಂಡೋಸು, ಲಿನಕ್ಸ್, ಕರ್ನಲ್, ಫೈಲ್ ಎಕ್ಸ್ಟೆನ್ಷನು, ಇದನ್ನು ತುಂಬ ಸಲ ಕೇಳಿದರೆ. ಫೈಲ್ ಎಕ್ಸ್ಟೆನ್ಷನ್ ಬಗ್ಗೆ ಕ್ವಶನ್ ತುಂಬ ಸಲ ಕೇಳಿದ್ದಾರೆ. ಡಾಕ್ ಹೆಂಗಿರುತ್ತೆ, PDF ಏನು, RTF ಏನು, ಇವನ್ನೆಲ್ಲ ಕೇಳಿದ್ದಾರೆ ಕ್ವಶನ್ಗಳು. PPT ಹೆಂಗಿರುತ್ತೆ ಅನ್ನೋಂಥದ್ದನ್ನೆಲ್ಲ ಕೇಳಿದ್ದಾರೆ. ಟೆಕ್ನಿಕಲ್ ಡೀಪ್ ಡೈವ್ ಸ್ವಲ್ಪ ಇವಾಗೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಬೇಸಿಕ್ಕೆಲ್ಲ ಕೇಳಿ ಸಾಕಾಗಿ ಹೋಗೈತೆ ಅನ್ಸುತ್ತವ್ರಿಗೂ ಕೂಡ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ. ಏನು ನಂಬರ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ಅಂದರೆ ವಾಟ್ ಈಸ್ 1011 ಇನ್ ಡೆಸಿಮಲ್, ಇವನ್ನ ಚೇಂಜ್ ಮಾಡೋದು ಗೊತ್ತಿರಲಿ ನಿಮಗೆ. ಬೇಸಿಕ್ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಬೇಸಿಕ್ ಬುಕ್ಕಲ್ಲೂ ಇವೆಲ್ಲ ಇದ್ದಾವೆ. ನಂಬರ್ ತೊಗೊಂಡು ಆಕ್ಟಲ್ ಮಾಡುವಂಥದ್ದು, ಇದನ್ನ ಡೆಸಿಮಲ್ ಮಾಡುವಂಥದ್ದೆಲ್ಲ ಕೇಳಿದ್ದಾರೆ. ಲಾಜಿಕ್ ಗೇಟ್ಸ್ಗಳ ಬಗ್ಗೆ, ಆ್ಯಂಡ್, ಆರ್, ನಾಟ್. ರೀಸೆಂಟಾಗಿ ನಿಮ್ಮ ಯಾವುದೋ KE ಎಕ್ಸಾಮಲ್ಲೂ ಕೂಡ ಕೇಳಿದ್ರು ನೋಡಿ, ಯಾವುದೆಲ್ಲ ಕೇಳಿದರು ಲಾಜಿಕ್ ಗೇಟ್ಸ್ ಬಗ್ಗೆ. ಮೆಮ್ರಿ ಯೂನಿಟ್ಸ್ ಬಗ್ಗೆ, ಬೈಟು, KB, MB, GB, TB, PB, ಪೆಟಾಬೈಟ್, ಇವನ್ನೆಲ್ಲ ಗೊತ್ತಿರಲಿ ನಿಮಗೆ. ಹೈರಾರ್ಕಿ, 1 ಕಿಲೋಬೈಟ್ ಅಂದರೆ ಎಷ್ಟು, ಮೆಗಾಬೈಟ್ ಅಂದರೆ ಎಷ್ಟು, ಇವೆಲ್ಲ ಗೊತ್ತಿರಬೇಕು ನಿಮಗೆ. ಹಾಗಿದ್ರೆ ಪ್ರೋ ಸ್ಟ್ರಾಟಜಿ, ದ ಶಾರ್ಟ್ಕಟ್ ಶೀಟ್ ಏನು ಮಾಡಬೇಕು ಅನ್ನುವಂಥದ್ದು. ಎ ಸಿಂಗಲ್ ಪೇಜ್ ಟೇಬಲ್ ಆಫ್ MS ಆಫೀಸ್ ಶಾರ್ಟ್ಕಟ್ ಕೀಸ್, ಕಾಮನ್ ಅಬ್ರಿವೇಷನ್ಸು, ಇವೆಲ್ಲ ನೀವು ನೋಟ್ಸ್ ಮಾಡ್ಕೋಬೇಕು. ಒಂದೊಂದೇ ಪೇಜಲ್ಲಿ ಇವೆಲ್ಲ ನೋಟ್ಸ್. ನಮ್ಮನ್ನೇನು ಹೇಳಿದ್ದೆ, ಒಂದು ಪೇಜನ್ನು ತೊಗೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಂಡ್ರೆ 4 ಸೆಕ್ಷನ್ ಆಗ್ತವೆ. ಇಲ್ಲಿ ಜಾಸ್ತಿ ಕಂಟೆಂಟ್ ಹಿಡಿಯುತ್ತೆ ಈ ಥರ ಮಾಡಿದಾಗ. ಇಲ್ಲಿ 4, ಬ್ಯಾಕಲ್ಲಿ 4, ಟೋಟಲ್ 8 ಪೇಜಸ್ ಥರ ಆಗುತ್ತೆ ಒಂದೇ A4 ಶೀಟಲ್ಲಿ. ಈ ಥರ ನೋಟ್ಸ್ ಮಾಡ್ಕೊಂಬಂದರೆ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ. ಚಿಕ್ಕದಾಗಿ ಅಕ್ಷರದಲ್ಲಿ ಬರ್ಕೊಂಡ್ರೆ ಅಲ್ಲಲ್ಲಿ ನಿಂತ್ಕೊಂಡು ಅಲ್ಲಿ ಕಾಫಿ ಕುಡಿಯೋಕೆ ಹೋದಲ್ಲಿ ಅದು ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ 2026 ಎಕ್ಸಾಮ್ಸ್ ಇನ್ಮೇಲೆ ನೋಟಿಫಿಕೇಷನ್ ಆಗ್ತವೆ. ನಾವು ಯುದ್ಧಕ್ಕೆ ಸನ್ನದ್ಧರಾಗಬೇಕು, ರೆಡಿ ಆಗಬೇಕು. ಏನು ಮಾಡಬೇಕು ಹಂಗಿದ್ರೆ ಒಂದು ಪ್ಲ್ಯಾನ್ ಹಾಕ್ಕೊಳ್ಳೋಣ ಅಂತ ಕ್ವಶನ್ ಕೇಳ್ತಾರೆ ಹುಡುಗರು. ಆ್ಯಕ್ಷನ್ ಪ್ಲ್ಯಾನ್ ಫಾರ್ 2026 ಎಕ್ಸಾಮ್ಸ್. ಫಸ್ಟಿಗೆ ಏನು ಮಾಡಬೇಕು, ಅನಲೈಸ್ ದ ವೇಟೇಜ್. ಏನು ವೇಟೇಜು? ಚೆಕ್ ಸ್ಪೆಸಿಫಿಕ್ ವೇಟೇಜ್ ಫಾರ್ ಯುವರ್ ಟಾರ್ಗೆಟ್ ಎಕ್ಸಾಮ್. ಯಾವುದಾದ್ರೂ ಆಗಿರಲಿ, UPSC, KE, PSI, KPSC, ಗ್ರೂಪ್ ಸಿ, SSC, IBPS, PO, ವಾಟ್ ಎವರ್ ಯಾವುದಾದ್ರೂ ಎಕ್ಸಾಮ್ ಆಗಿರಲಿ, ವೇಟೇಜನ್ನು ಚೆಕ್ ಮಾಡಿ. ಯಾವ ಟಾಪಿಕಲ್ಲಿ ಏನು ಕ್ವಶನ್ ಕೇಳ್ತಾರೆ ಏನು ಅನ್ನೋಂಥದ್ದನ್ನು PYQ ತೊಗೊಂಡು ನೋಡ್ಕೊಳ್ಳಿ. ಡೈಲಿ ಕರೆಂಟ್ ಅಫೇರ್ಸ್
ಅಟ್ಲೀಸ್ಟ್ ಒಂದು ವರ್ಷದಾದರೂ ಎಕ್ಸಾಮ್ ನಡೆಯುತ್ತಲ್ಲ ಅಲ್ಲಿಗಿಂತ ಮುಂಚೆ ಅಟ್ಲೀಸ್ಟ್ ಒಂದು ವರ್ಷದಾದರೂ ನೀವು ಕರೆಂಟ್ ಅಫೇರ್ಸನ್ನು ಓದ್ಕೊಂಡಿರಬೇಕು. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಕರೆಂಟ್ ಅಫೇರ್ಸ್ ಆ್ಯಂಡ್ ಕಂಟೆಂಪೊರರಿ ಅಫೇರ್ಸ್ ಅಂತ ಇದ್ದಾವೆ. ಕರೆಂಟ್ ಅಫೇರ್ಸ್ ಅಂದರೆ ಇವತ್ತೇನು ನಡೀತಿದೆ, ನಿನ್ನೆ ನಡೀತು, ಅದು ಕರೆಂಟ್ ಅಫೇರ್ಸ್. ಕಂಟೆಂಪೊರರಿ ಅಫೇರ್ಸ್ ಅಂದರೆ ಹಿಂದಿನ ತಿಂಗಳು ಹೆಂಗೆ ನಡೀತು, ಒಂದು 3 ತಿಂಗಳ ಹಿಂದೆ ಹೆಂಗೆ ನಡೀತು, ಬಟ್ ಇದು ಕಂಟೆಂಪರರಿ, ಇನ್ನೂ ಅದು ಎಫೆಕ್ಟ್ ಇರುತ್ತೆ ಅನ್ನೋಂಥದ್ದು. ಸೊ ಇದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಅಟ್ಲೀಸ್ಟ್ 10 to 12 ಮಂತ್ಸಿದ್ದು ನೀವು ಕರೆಂಟ್ ಅಫೇರ್ಸನ್ನು ಓದ್ಕೋಬೇಕು. ಬಟ್ ಹೇಳಿದ್ನಲ್ಲ, ನ್ಯೂಸ್ ಪೇಪರನ್ನು ಓದೋದು ಮಿಸ್ ಮಾಡಬೇಡಿ. ಬಟ್ ಹಾಗೆ ನ್ಯೂಸ್ ಪೇಪರ್ ಓದಲೇಬೇಕು ಅಂತ 1 hour 2 hour ಕೂತ್ಕೋಬೇಡಿ. ಮ್ಯಾಕ್ಸ್ 30 minutes, ಮ್ಯಾಕ್ಸ್ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ 30 minutes ಗೊತ್ತಾಗಬೇಕು ನಿಮಗೆ. ಆ ನ್ಯೂಸ್ ಪೇಪರ್ ನೋಡಿದ ಕೂಡಲೇ ಇದು ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು. ಅದು ಯಾವಾಗ ಗೊತ್ತಾಗುತ್ತೆ? PYQಗಳನ್ನು ನೋಡಿಕೊಂಡು ಅನಾಲಿಸಿಸ್ ಮಾಡಿಕೊಂಡಾಗ ಇದು ವೆರಿ ಇಂಪಾರ್ಟೆಂಟು. ಇದನ್ನು ಮಾತ್ರ ನಾವು ಫೋಕಸ್ ಮಾಡಿ ಓದಬೇಕು. ಮಿಕ್ಕಿದೆಲ್ಲ ಜಸ್ಟ್ ರಾಜಕೀಯ ಅದು ಇದು ಕೊಟ್ಟಿರ್ತಾರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಮಾಕ್ ಟೆಸ್ಟನ್ನು ಬಿಡಿಸಿ, ಆಲ್ರೆಡಿ ಹೇಳಿದ್ನಲ್ಲ, ಮಾಕ್ ಟೆಸ್ಟನ್ನ ಬಿಡ್ತಾ ಇರಬೇಕು. ಅಟ್ಲೀಸ್ಟ್ ವಾರಕ್ಕೆ 1-2 ಸಲನಾದರೂ ಮಾಕ್ ಟೆಸ್ಟನ್ನು ಬಿಡಿಸಿ. ಎಲ್ಲಾದರೂ ಒಳ್ಳೆ ಟೆಸ್ಟ್ ಇರುತ್ತೆ ತೊಗೊಳ್ಳಿ. ಸೊ ಹೌ ಟು ಮೇಕ್ ನೋಟ್ಸ್ ಅನ್ನುವಂಥದ್ದು, ನೋಟ್ಸನ್ನು ಹೆಂಗೆ ಮಾಡಬೇಕು ಸರ್ ಅನ್ನುವಂಥದ್ದು. ಸೊ ಈಗ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ VIP ಟಾಪಿಕ್ಸ್ ಬಗ್ಗೆ. ಇಟ್ಸ್ ಫ್ರೀ, ಅಫ್ಕೋರ್ಸ್ ಆರಾಮಾಗಿ ಫ್ರೀ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಿಮಗೋಸ್ಕರ ಟೈಮನ್ನ ಫ್ರೀ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತೀವಿ. ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮ್ಮ ಲೈಫ್ಗೆ. ಸಪ್ರೇಟ್ ಒಂದು ನೋಟ್ಬುಕ್ ಮಾಡಿ ಇದಕ್ಕೋಸ್ಕರ, ಒಂದು ಸ್ಪೈರಲ್ ಬೈಂಡಿಂಗ್ ನೋಟ್ಬುಕ್ಕು, ವಾಟ್ ಎವರ್ ಒಂದು ನೋಟ್ಬುಕ್ ಮಾಡಿ. ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಮಾತಾಡ್ತಿರುವಾಗ ಎಷ್ಟೋ ಪಾಯಿಂಟ್ ಹೇಳಿದೆ ನಿಮಗೆ, ಕೀ ಪಾಯಿಂಟ್ ಹೇಳಿದೆ ನಾನು ಎಷ್ಟೋ ಸಲ. ಆ ಪಾಯಿಂಟ್ಗಳನ್ನು ನೀವು ಅಲ್ಲಿ ರನ್ನಿಂಗ್ ನೋಟ್ಸಲ್ಲಿ ಬರ್ಕೊತಾ ಇರಬೇಕು. PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನೀವು PSI ಓದ್ತಾ ಇದ್ದರೆ ಇದುವರೆಗೂ ನಡೆದಂಥ PSI ಎಕ್ಸಾಮ್ಗಳ ಕ್ವಶನ್ ಪೇಪರು, ಗ್ರೂಪ್ C ಓದ್ತಾ ಇದ್ದರೆ ಗ್ರೂಪ್ C ಕ್ವಶನ್ ಪೇಪರು, KS ಓದ್ತಾ ಇದ್ದರೆ ಕ್ವಶನ್ ಪೇಪರ್ KS ಪ್ರಿಲಿಮ್ಸು ಮೇನ್ಸ್ PYQ ಕ್ವಶನ್ ಪೇಪರು, UPSC ಓದ್ತಾ ಇದ್ದರೆ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಅಟ್ಲೀಸ್ಟ್ ಒಂದು 10 ವರ್ಷದ್ದು ನಿಮ್ಮ ಕಡೆ ಪ್ರಿಂಟ್ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಓಕೆ, ಅವೇ ನಿಮಗೆ ಭಗವದ್ಗೀತಾ, ಅವೇ ನಿಮಗೆ ಬೈಬಲ್ಲು, ಅವೇ ನಿಮಗೆ ಎವ್ರಿಥಿಂಗ್. ಸೊ PYQ ಕನಸಲ್ಲೂ ಮನಸ್ಸಲ್ಲೂ PYQ ನೋಡ್ತಾ ಇರಿ. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಪ್ಯಾಟ್ರನ್ ಏನೋ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪ್ಯಾಟ್ರನ್ ಅರ್ಥ ಮಾಡ್ಕೋಬೇಕು. ಕ್ವಶನನ್ನು ಯಾವ ಥರ ಕೇಳ್ತಾರೆ ಅನ್ನೋಂಥದ್ದು. ಆ ಪ್ಯಾಟ್ರನ್ ಅರ್ಥ ಆದಾಗ ಆ ಕ್ವಶನ್ ಪೇಪರ್ ಸೆಟರ್ಸ್ದು ಫ್ರೀಕ್ವೆನ್ಸಿ ಅರ್ಥ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಅರ್ಥ ಆದಾಗ ಏನಾಗುತ್ತೆ? ಟ್ಯೂನ್ ಮ್ಯಾಚ್ ಆಗುತ್ತೆ. ಅಂದರೆ ನೀವು ಓದ್ತಾ ಇರೋವಂಥದ್ದು ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇರೋವಂಥ ಮೈಂಡ್ಸೆಟ್ಟಿಂದ ಟ್ಯೂನ್ ಇರುತ್ತಲ್ಲ, ಆ ಟ್ಯೂನು ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ನೀವು PYQಗಳನ್ನು ನೋಡ್ತಾ ಇರಬೇಕು. ಅವಾಗ ನೋಡ್ತಾ ಇರಿ. ಅದು ಲಾಸ್ ಏನಿಲ್ಲ, ಇದೆಲ್ಲ ಆ್ಯಕ್ಚುಲಿ ಲಾಭನೇ. ತುಂಬ ಜನ ಇದನ್ನು ಹೇಳ್ಕೊಡಲ್ಲ. ಏನಾಗುತ್ತೆ, ಕೋಚಿಂಗ್ ಇಂಡಸ್ಟ್ರಿಗಳಲ್ಲಿ ಹೋಗಿರ್ತೀರಲ್ಲ, ಅವ್ರೇನು ಮಾಡ್ತಾರೆ, ಅಲ್ಲಿನೂ ತಪ್ಪೇನಿಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಇರಲ್ಲ. ಫಸ್ಟು ಆ ಟೀಚಿಂಗ್ ಫ್ಯಾಕಲ್ಟಿಗಳಿಗೆ 1 hourಗೆ ಇಷ್ಟು ಅಂತ ಇರುತ್ತೆ. ಅವ್ರೇನು ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಅವ್ರಿಗೆ ಜಾಸ್ತಿ ಅವರಾದರೆ ಜಾಸ್ತಿ ಪೇ ಮಾಡಬೇಕಲ್ಲ ಅಂತ ಅವ್ರಿಗೆ ಪಾಪ. ಇವರಿಗೆ ಏನು ಇಷ್ಟೇ ಅವರ್ ಕೊಟ್ಟವರೆಲ್ಲ ಬೇಗ ಮುಗಿಸ್ಬೇಕು ಅಂತ ಇವರು. ಸೊ ಅದು ಸಮಸ್ಯೆಗಳಾಗ್ತಾ ಇರ್ತವೆ. ಹಾಗಾಗಿ ಅವರೆಲ್ಲ PYQ ಅದು ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ. ಅದು ನಿಮ್ಮ ಕರ್ತವ್ಯ. ನೀವು ಎಕ್ಸಾಮ್ಗೆ ಓದ್ತಾ ಇದ್ದೀರಾ, ಪಾಸ್ ಆಗಬೇಕು ಅಂದರೆ ನಿಮ್ಮ ಇದರೊಳಗೆ ಏನು ಇನ್ಸ್ಟಿಟ್ಯೂಟ್ಗಳಲ್ಲಿ ಏನು ಮಾಡ್ತಾರೆ, ಪಾಲಿಟಿ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ, ಎಕನಾಮಿಕ್ಸ್ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ, ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ತಾರೆ, ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಡೀಟೇಲಾಗಿ ಹೇಳಿ ನೋಟ್ಸ್ ಬರೆಸಿರ್ತಾರೆ. ಹೌದಲ್ಲ? ಈ ನೋಟ್ಸಲ್ಲಿಯೂ ಕೂಡ ನಿಮಗೆ ಯಾವುದು ಇಂಪಾರ್ಟೆಂಟ್, ಏನು ಹೆಂಗೆ ಅನ್ನೋವಂಥದ್ದು ಗೊತ್ತಾಗಬೇಕು ಅಂದರೆ ಈ PYQಗಳನ್ನು ನೀವೇ ಅನಾಲಿಸಿಸ್ ಮಾಡುವಂಥದ್ದನ್ನು ಕಲಿಬೇಕು. ಈಗ ನಾನು ಡೋಂಟ್ ವರಿ, ಪ್ರತಿ ಎಕ್ಸಾಮು ನಡೆದ ಕೂಡಲೇ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಸಿಕ್ಕರೂ ಕೂಡ ನನಗೆ ಕಳಿಸಿ, ನಾನು ಅನಾಲಿಸಿಸ್ ಮಾಡಿ ಇದೇ ಥರ ಒಂದು ½ an hour ವೀಡಿಯೋ ಮಾಡಿ ಹಾಕ್ತಿರ್ತೀನಿ. ಸೊ ಇಷ್ಟು VIP ಟಾಪಿಕ್ ಬಗ್ಗೆ ಒಂದು ನೋಟ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಆ ಬುಕ್ಕಲ್ಲಿ ಏನು ಬರೀಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಒಂದು ಹೇಳ್ಕೊಡ್ತೀನಿ ನೋಡಿ. ಫಸ್ಟು ನಿಮ್ಮ ನೋಟ್ಬುಕ್ ಹಿಂಗಿರುತ್ತಾ? ಓಕೆ, ಇದು ಸ್ಪೈರಲ್ ಬಂಡೆಡ್ ಅಂತ ಅಂದ್ಕೊಳ್ಳೋಣ. ಪೇಜ್ ಹಿಂಗೆ ಓಪನ್ ಮಾಡಿದರೆ, ಇದನ್ನು ಹಿಂಗೆ ಓಪನ್ ಮಾಡಿದರೆ ಏನಾಗುತ್ತೆ, ಅದನ್ನು ಹಿಂಗೆ ಓಪನ್ ಮಾಡಿದರೆ ಹಿಂಗಾಗುತ್ತೆ. ಸ್ಪೈರಲ್ ಬಂಡೆಡ್ ಇಲ್ಲಿ ನಡುವೆ ಈ ಕಡೆ ಒಂದು ಪೇಜ್, ಈ ಕಡೆ ಒಂದು ಪೇಜು. ನಾನು ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಇಷ್ಟು ಪೇಜನ್ನು ಮಡಚಿ ಅಥವಾ ಲೈನ್ ಹಾಕಿ, ಸ್ಕೇಲ್ ತೊಗೊಂಡು ಮಡಚಿ ಅಥವಾ ಲೈನ್ ಹಾಕಿ, ಇಷ್ಟು ಸ್ವಲ್ಪ 1-2 ಸೆಂಟಿಮೀಟ್ರ್ ಅಷ್ಟು ಇಷ್ಟು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಇಲ್ಲಿ ಟೈಟಲ್ ಎಲ್ಲ ಬರ್ಕೊಂಡು ಸ್ಟಾರ್ಟ್ ಮಾಡಿ. ಇನ್ಮೇಲೆ VIP ಟಾಪಿಕ್ಸು ಹೆಂಗೆ ಏನು ಅನ್ನೋಂಥದ್ದನ್ನು ಇವತ್ತಿನ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಿ. ಸಬ್ಜೆಕ್ಟ್ ವೈಸನ್ನು ಕ್ವಶನ್ ಪೇಪರ್ ವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬರ್ಕೊಂಡು ಹೋಗಿ. ಈ ಜಾಗ ಏನಕ್ಕೆ ಅಂದರೆ ಇಲ್ಲಿ ಟಾಪಿಕ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ DPSP ಅಂತ ಟಾಪಿಕ್ ಮಾಡಿರ್ತೀವಿ, ಏನೋ ಬರ್ಸಿರ್ತೀನಿ.
ಅಲ್ಲಿ ಸಡನ್ನಾಗಿ ನ್ಯೂಸಲ್ಲಿ ಏನೋ ಬಂತು, ಇಲ್ಲಿ ಪಾಲಿಟಿ ಬಗ್ಗೆ ಏನೋ ಬರ್ಸಿರ್ತೀನಿ, ನ್ಯೂಸಲ್ಲಿ ಏನೋ ಬಂತು, ಗವರ್ನರ್ ಬಗ್ಗೆ ಏನೋ ಬಂತು, ಅದನ್ನಲ್ಲಿ ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ಮಾಡ್ಕೊಂಡು ಹೋದಾಗ ನಿಮಗೆ ರಿವಿಷನ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋವಂಥದ್ದು. ಓಕೆ, ಈ ಥರ ನೋಟ್ಸ್ ಮಾಡ್ಕೊಳ್ಳಿ, ಒಂದು ಸಪ್ರೇಟ್ ಬುಕ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡೋಣ. ಯಾವಾಗ ನನಗೆ ಸಮಯ ಸಿಗುತ್ತಲ್ಲ ಆವಾಗ ಕ್ವೆಶ್ಚನ್ ಪೇಪರ್ನ ತೊಗೊಳ್ಳೋದು, ಮತ್ತು ಈಚ್ ಸಬ್ಜೆಕ್ಟ್ ವೈಸ್ ಏನೇನು ಬೇಕಲ್ಲ ಅದನ್ನೆಲ್ಲ ಹೇಳ್ತಾ ಬರ್ತೀನಿ. ಸೊ ನಿಮ್ಗೆ ಎಷ್ಟು ನನ್ನಿಂದ ಹೆಲ್ಪ್ ಮಾಡೋಕ್ಕಾಗುತ್ತಲ್ಲ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಸ್ಟಾರ್ಟ್ ಮಾಡಿ ಇವತ್ತೇ ಆ ಸಿಲೆಬಸ್ಸು PYQಗಳ ಕಡೆಗೆ ನೀವು ಸ್ಟೇರ್ ಮಾಡಿ, ಅಂದರೆ ಅಲ್ಲಿ ನಿಂತ್ಕೊಳ್ಳಿ, ನೋಡಿ ಅವನ್ನ ಅಂತ. ಸ್ಟ್ರಾಂಗ್ ಆಗಿರಿ ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ. ದಯವಿಟ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಎವ್ರಿ ಡೇ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ, ರನ್ನಿಂಗ್ ಮಾಡಿ, ಅಟ್ಲೀಸ್ಟ್ ಯೋಗ ಮಾಡಿ, ಧ್ಯಾನ ಮಾಡಿ. ಸ್ಟ್ಯಾಮಿನಾ ಇರಲಿ ಬಾಡಿನಲ್ಲಿ. ಜಸ್ಟ್ ಫಿಟ್ಟಾಗಿ ಇರೋ ಕಾಣೋದಲ್ಲ, ಒಳಗೆ ಸ್ಟ್ಯಾಮಿನಾ ಇರಬೇಕು. ಸ್ಟ್ರಗಲ್ ಲೈಫೊಳಗೆ ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ಸ್ಟ್ರಗಲ್ ಮಾಡಲೇಬೇಕು. ಸ್ಟ್ರಗಲ್ ಮಾಡಿ ಅಂದರೆ ಸ್ಟ್ರಗಲ್ ಇನ್ ದ ಸೆನ್ಸ್ ಫೈಟ್ ಮಾಡಿ ಅಂತ. ಸ್ಟ್ರಾಟಜಿ ಮಾಡಿ. ಸುಮ್ಮನೆ ಅಲ್ಲಿ ಇಲ್ಲಿ ಕಲ್ಲೋಗಿ ಮಾಡಿದರೆ ಗುರಿ ಮುಟ್ಟಲ್ಲ ನಾವು. ಒಂದು ಹಣ್ಣನ್ನು ಉದುರಿಸ್ಬೇಕು ಗಿಡದಲ್ಲಿ ಅಂದರೆ ಗುರಿ ಇಟ್ಟು ಕಲ್ಲು ತೊಗೊಂಡು ಹೊಡಿಬೇಕು. ನೋಡಿ, ನೋಟಿಫಿಕೇಷನ್ ಆಗೋದೇ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ, ಮತ್ತು ರಿಸಲ್ಟ್ ಬಿಡೋದಕ್ಕೆ 2-3 ವರ್ಷ ಬೇಕು. ಈ ಥರ ಇದ್ದಾಗ ಅಂದರೆ ಇದರ ಅರ್ಥ ಏನು ಗೊತ್ತಾ? ಒಂದು ಗಿಡ ಇದೆ, ಗಿಡದಲ್ಲಿ ಹಣ್ಣಿದ್ದಾವೆ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ. ಆ ಹಣ್ಣನ್ನು ಕೆಡ್ಕೋಬೇಕು ಅಂದರೆ ಗುರಿ ಇಲ್ದೇ ಒಂದು ಕಲ್ಲು ತೊಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದರೆ ಮಿಸ್ ಆಗ್ತಾ ಹೋಗುತ್ತೆ ಹಣ್ಣು. ಯಾಕೆ? ನಿಮ್ಮ ಹತ್ರ ಇರೋದೇ 1-2 ಕಲ್ಲುಗಳು, ಅಂದರೆ 1-2 ನೋಟಿಫಿಕೇಷನ್ಗಳು ಅಷ್ಟೇ ಆಗ್ತವೆ ಆವಾಗವಾಗ. ಅಂದರೆ 2-3 ಕಲ್ಲು ಅಷ್ಟೇ ಇದ್ದಾವೆ, ಸಿಕ್ಕಲ್ಲಿ ಒಯ್ಯೋಕ್ಕಾಗಲ್ಲ. ಸೊ ಸ್ಟ್ರಾಟಜಿ ಮಾಡಿಕೊಂಡು ಪ್ರಿಪೇರ್ ಆಗಿ ವರ್ಕ್ ಮಾಡಿ ಗುರಿ ಇಟ್ಟು ಹೊಡೆದ್ರೆ ಒಂದೇ ಕಲ್ಲಿಗೆ ತಪ್ಪಿದರೆ 2ನೇ ಕಲ್ಲಿಗಾದರೂ ಬೀಳಲೇಬೇಕು. ಅದು ಆ ಥರ ಗುರಿ ಇಡಿ. ಆ ಥರ ನೀವು ಆಗಬೇಕು ಅಂದರೆ ಸ್ಟ್ರಾಟಜಿ ಮಾಡಬೇಕು, ಸ್ಟ್ರಗಲ್ ಮಾಡಬೇಕು, ನಿಮ್ಮಲ್ಲಿ ಸ್ಟ್ಯಾಮಿನಾ ಇರಬೇಕು, ಇಂಟರ್ನಲ್ಲಿ ಆ್ಯಂಡ್ ಎಕ್ಸ್ಟರ್ನಲ್ಲಿ ಬೋತ್. ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿರ್ರಿ. ಓಕೆ, ಸ್ಟಾರ್ಟ್ ಮಾಡಿ, ಇವಾಗಲೇ ಸ್ಟಾರ್ಟ್ ಮಾಡಿ. ಸ್ಟೀಲ್ ದ ಸಕ್ಸಸ್. ಇದೆಲ್ಲ ಮಾಡಿದಾಗ ನೀವು ನಿಮ್ಮ ಗುರಿಯನ್ನು ಕದ್ಕೊಂಡು ಹೋಗ್ತೀರಾ. ಓಕೆ, ಗುಡ್ ಲಕ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇವಾಗಿಂದನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಥರ ಓದಬೇಕು ಅನ್ನೋಂಥದ್ದು ತುಂಬ ಜನಕ್ಕೆ ಗೊತ್ತಿರಲ್ಲ. ಎಲ್ಲರೂ ಓದ್ತಾ ಇರ್ತೀರ, ಐ ಅಗ್ರಿ. ಇವಾಗಲೂ ಓಕೆ, ನೀವೆಲ್ಲ 10 to 12 hours ಮಿನಿಮಮ್ ಆದರೂ ಓದ್ತಾ ಇರ್ತೀರ. ನಾನು ಧಾರವಾಡದಲ್ಲೂ ನೋಡಿದ್ದೀನಿ, ಬೆಂಗಳೂರಲ್ಲೂ ನೋಡಿದ್ದೀನಿ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಬೆಂಗಳೂರಲ್ಲಿರೋ ವಿದ್ಯಾರ್ಥಿಗಳಿಗಿಂತ ಧಾರವಾಡದಲ್ಲಿರೋ ವಿದ್ಯಾರ್ಥಿಗಳು, ಬಿಜಾಪುರದಲ್ಲಿರುವಂಥ ವಿದ್ಯಾರ್ಥಿಗಳು ತುಂಬ ಎಫರ್ಟ್ ಹಾಕ್ತಾರೆ. ತುಂಬ ಎಫರ್ಟ್ ಹಾಕ್ತಾರೆ. ಬೆಳಗ್ಗೆ ಎದ್ದು ಹೋದವರು ರಾತ್ರಿ ವಾಪಸ್ ಬರ್ತಾ ಇರ್ತಾರೆ. ಅಲ್ಲೇ ಟೀ ಕುಡ್ಕೊಂಡು, ಅಲ್ಲೇ ಏನಾದರೂ ಸ್ವಲ್ಪ ತಿನ್ಕೊಂಡು, ಎಗ್ರೆ ತಿನ್ಕೊಂಡು, ಈ ಥರ. ಸೊ ಕಷ್ಟಪಡುವಂಥ ಜೀವಿಗಳಿಗೆ ಒಳ್ಳೆಯದಾಗಲಿ. ಓಕೆ, ನಿಮಗೋಸ್ಕರ ಎಷ್ಟಾಗುತ್ತಲ್ಲ ಅಷ್ಟು ಮಾಡೋಣ. VIP ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡೋಣ ಇನ್ಮೇಲೆ. ಸೊ ನೋಟ್ಸ್ ಮಾಡ್ಕೊಳ್ಳಿ, ನಾಳಿಂದಲ್ಲ ಆ ಥರ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ಮೇಲೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ನಾಲೆಜ್ ಹಂಟರ್ಸ್ ಅಂತ ಇದೆ, ನಾಲೆಜ್ ಹಂಟರ್ಸ್ ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಕೂಡ ಅವ್ರಿಗೂ ಕೂಡ ಓದಬೇಕು ಅನ್ನೋ ಒಂದು ಹಂಬಲ ಇದ್ದರೆ, ಛಲ ಇದ್ದರೆ ಅವ್ರಿಗೂ ಕೂಡ ಜಾಯ್ನ್ ಮಾಡಿಸಿ. ಇಲ್ಲಿನ ಫೀಸ್ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ನಮ್ಮ ಉದ್ದೇಶ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋಂಥದ್ದಷ್ಟೇ. ಓಕೆ, ಎಲ್ಲ ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್, ಎಲ್ಲರೂ ಒಳ್ಳೆಯದಾಗಲಿ.